ಈಗ 11 ವರ್ಷ ಹಬ್ಬ ಮಾಡಿದೆ ಅಂತ ಹೇಳಿದ್ರಿ, ಯಾವ ಹಬ್ಬದಲ್ಲಿ ಇಲ್ಲ ನನಗೆ ಬೇಜಾರು ಮಾಡ್ತಿತ್ತು ಆ ಥರ ಯಾವ್ದಾದ್ರು ಇದೆಯಾ? ಅದು ನಮಗೆ ಯಾವ ಹಬ್ಬದಲ್ಲೂ ಬೇಜಾರು ಮಾಡಿಲ್ಲ, ನಾವೇ ಅದಕ್ಕೊಂದು ಹಬ್ಬದಲ್ಲಿ ಬೇಜಾರು ಮಾಡಿದ್ವಿ. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನಮಸ್ಕಾರ ಕರ್ನಾಟಕ. ಹೋರಿ ಬಗ್ಗೆ ತಿಳಿಸ್ತೀನಿ ಅಂತ ನಿಮ್ಗೆ ಹೇಳಿದ್ದೆ ಒಂದು ವಿಡಿಯೋದಲ್ಲಿ. ಪ್ರತಿಯೊಂದು ಹೋರಿಗಳ ಬಗ್ಗೆ ಅಂದರೆ ಹೆಸರು ಮಾಡಿರೋದು, ಹೆಸರು ಮಾಡ್ತಿರೋದು, ಹೆಸರು ಮಾಡೋಕ್ಕೆ ರೆಡಿ ಆಗ್ತಿರೋದು, ಈಗ ಹಾಲಿ ಹೆಸರು ಮಾಡ್ತಾ ಇರೋದು, ಇಂಥ ಹೋರಿಗಳ ಬಗ್ಗೆ, ಪ್ರತಿಯೊಂದು ಹೋರಿಗಳ ಬಗ್ಗೆ ಅಖಾಡದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅಂದರೆ ಅಖಾಡ ಬಿಟ್ಟು ಹೋರಿಗಳು ಹೇಗಿರುತ್ತೆ, ದಿನನಿತ್ಯ ಅದರ ಚಟುವಟಿಕೆ ಹೇಗಿರುತ್ತೆ, ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ಹೋರಿ ಮಾಲೀಕರು ಅದ್ರ ಬಗ್ಗೆ, ಆ ಹೋರಿ ಬಗ್ಗೆ ಏನು ಹೇಳ್ತಾರೆ, ಅಭಿಮಾನಿಗಳು ಏನು ಹೇಳ್ತಾರೆ ಅದ್ರ ಬಗ್ಗೆ ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇಂಥ ಹೋರಿಗಳು ಇನ್ನೂ ಸಾವಿರಾರಿದೆ. ಪ್ರತಿಯೊಂದು ಹೋರಿ ಬಗ್ಗೆನೂ ಮಾಡ್ತಾ ಹೋಗ್ತೀನಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕಷ್ಟೇ. ಆ ಹೋರಿ ಹಬ್ಬಗಳಲ್ಲಿ ತನ್ನದೇ ಆದಂಥ ಹೆಸರು ಮಾಡಿಕೊಂಡು ಆ ಹೆಸರನ್ನು ಆ ಊರಿಗೆ ಈಗ ಕೆಲವೊಂದು ಹೋರಿಗಳು ಹೇಗೆ ಅಂದರೆ ಆ ಹೆಸರಿಂದನೇ ಆ ಊರು ಫೇಮಸ್ ಆಗಿರುತ್ತೆ. ಅಂಥ ಹೋರಿಗಳಲ್ಲಿ ಈ ಹೋರಿ ಕೂಡ ಒಂದು. ಅರಿಶಿಣಗೆರೆ ಗೂಳಿ ಅಂತ ಈ ಊರಿಗೂ ಒಂದು ಹೆಸರು ತಂದು ಕೊಟ್ಟಿದೆ. ಆ ಮನೆತನಕ್ಕೆ, ಆಮೇಲೆ ಆ ಹೋರಿಗಳಿಗೂ ಅಷ್ಟೇ. ಎಲ್ಲೇ ಒಂದು ಈ ಹೋರಿನ ಹಿಡ್ಕೊಂಬಂದ್ರು ಅರಿಶಿಣಗೆರೆ ಗೂಳಿ ಬಂತು ಅಂದರೆ ಅದರದ್ದೇ ಆದಂಥ ಒಂದು ಅಭಿಮಾನಿಗಳ ಸಾಮ್ರಾಜ್ಯ ಇರುತ್ತೆ, ಅದರದ್ದೇ ಆದಂಥ ಒಂದು ಹೆಸರು ಬಿಲ್ಡ್ ಮಾಡ್ಕೊಂಡಿರುತ್ತೆ. ಈಗಿನ ಕಾಲದಲ್ಲಿ ಅಂಥ ಹೆಸರುಗಳನ್ನು ತಗೊಂಡು ಅದನ್ನು ಹಾಗೆ ಮುಂದಿನ ಪೀಳಿಗೆಗೂ ಅದನ್ನು ಪರಿಚಯ ಮಾಡ್ಕೊಳೋದು ತುಂಬ ಕಷ್ಟ. ಅಂಥ ಎತ್ತುಗಳಲ್ಲಿ ತನ್ನ ಹೆಸರುಗಳನ್ನು ಅದೇ ರೀತಿ ಇವತ್ತಿನವರೆಗೂ ಆ ಹೆಸರನ್ನ ಮಾಡ್ಕೊತಾನೆ ಬರ್ತಿದೆ. ಅಂಥ ಹೋರಿಗಳಲ್ಲಿ ಇದು ಕೂಡ ಒಂದು. ಅರಿಶಿಣಗೆರೆ ಗೂಳಿ ಅಂತ ಈ ಹೋರಿ ಬಗ್ಗೆ ಆ ಹೋರಿ ಮಾಲೀಕರು ಅದ್ರ ಬಗ್ಗೆ ಏನು ಹೇಳ್ತಾರೆ, ಹೋರಿ ಹಬ್ಬದಲ್ಲಿ ಹೇಗೆ ಹೋರಿ ಹಬ್ಬದಿಂದ ಆಚೆ ಕಡೆ ಅಂದರೆ ಮನೇಲಿ ಹೇಗಿರುತ್ತೆ ಹೋರಿ, ಅದನ್ನು ಪ್ರತಿಯೊಂದು ತಿಳ್ಕೊಂಡು ಹೋಗೋಣ. ಕೇವಲ ಒಂದು ಹಳ್ಳಿ, ಒಂದು ತಾಲೂಕು, ಒಂದು ಜಿಲ್ಲೆಗೆ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲೂ ಕೂಡ ಒಂದು ಹೆಸರನ್ನ ಪಡ್ಕೊಂಡು ತನ್ನದೇ ಆದಂಥ ಒಂದು ಹೆಸರನ್ನ ಮಾಡ್ಕೊಂಡಿದೆ. ಅರಿಶಿಣಗೆರೆ ಗೂಳಿ ಅಂದರೆ ಈ ಎತ್ತು ಗೊತ್ತು, ಈ ಎತ್ತು ತುಂಬ ಫೇಮಸ್ ಆಗಿದೆ ಅನ್ನೋ ಅಷ್ಟು ಹೆಸರು ತಾನು ಮಾಡ್ಕೊಂಡಿದೆ. ಹೋರಿ ಮಾಲೀಕರು ಅದ್ರ ಬಗ್ಗೆ ಏನು ಹೇಳ್ತಾರೆ? ಹೋರಿ ಮಾಲೀಕರು ಇವರೇ. ಸರ್, ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತ. ಸರ್, ಈಗ ಎಷ್ಟು ವರ್ಷದಿಂದ ಈ ಹೋರಿ ನಿಮ್ಮ ಹತ್ರ ಇದೆ? ಇದು ನಮ್ಮ ಹತ್ರ 11ನೇ ವರ್ಷ. ಈ ವರ್ಷ ನಮ್ಮ ಮನೆಯಲ್ಲಿ ಇರಕ 11. ಸ್ವಲ್ಪ ಜೋರಾಗಿ ಮಾತಾಡಿ. 11ನೇ ವರ್ಷ ಇವಾಗ ನಮ್ಮ ಮನೇಲಿ ಇದೆ. ನಿಮ್ಮ ಮನೆ 11 ವರ್ಷ ಆಯ್ತು. ಫಸ್ಟ್ ಹೋರಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸರ್, ನಿಮ್ದೇನು ಕೆಲಸ? ಅಂದ್ರೆ ನೀವು ಏನು ರೈತರು ಅಥವಾ? ಅಪ್ಪಾಜಿ ಜಮೀನಿದೆ, ಅದನ್ನೇ ತೋಟ ಜಮೀನು ಮಾಡ್ಕೊಂತ ಕಾಲೇಜಿಗೆ ಹೋಗ್ತೀವಿ. ಆಮೇಲೆ ಹೋರಿ ಬಗ್ಗೆ ಮಾಡ್ತೀರಾ? ಈ ಹೋರಿ ನಿಮ್ಮ ಮನೆಗೆ ಬಂದು ಈಗ ಎಷ್ಟು ವರ್ಷ? 11 ವರ್ಷ ಆಯ್ತು. 11 ವರ್ಷ. ಹೇಗೆ ಬಂತು ಹೋರಿ? ಇದು ನಮ್ಮ ಮನೇಲಿ ಯಾರು ಇದಕ್ಕೆ ಹರಾಜಿ ಹೋಗಿಲ್ಲ. ನಮ್ಮ ದೊಡ್ಡಪ್ಪಾಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡಿತ್ತು ಇನ್ನೊಂದು ದೊಡ್ಡಪ್ಪ. ಹಿಂಗೆ ಹೋಗ್ಬೇಕಾದ್ರೆ ಇಷ್ಟು ದುಡ್ಡಿಗೆ ಬಂದ್ರೆ ಇದು ನಮಗಿರ್ಲಿ ಹೋರಿ ಅಂತ ಹೇಳ್ಬಿಟ್ಟು ಹೋಗಿದ್ದು. ಇದು ನಾವು ಹೇಳಿದ ರೇಟಿಗೆ ಅದು ನಮಗೆ ಆಗಿತ್ತು. ಅಂದ್ರೆ ಇದು ಅರಿಶಿಣಗೆರೆ ಅಲ್ಲ, ಪಕ್ಕದ ಹಿತ್ಲ ಹುಣಸೆಕೊಪ್ಪ ಅಂತ, ಹುಣಸೆಕೊಪ್ಪದ ವೀರಭದ್ರ ಸ್ವಾಮಿ ದೇವಸ್ಥಾನದ ಗೂಳಿ ಇದು. 8-9 ತಿಂಗಳು ಕರ ನಾವು ತಗೊಬಂದಾಗ. ಅಂದ್ರೆ ಅವಾಗ ಹರಾಜು ಪ್ರಕ್ರಿಯೆಯಲ್ಲಿ ಹರಾಜಲ್ಲಿ ತಗೊಂಬಂದಿದ್ದು ಊರ್ ಗೂಳಿ ಇದು.
ಅಂದ್ರೆ ಈಗ ಅರ್ಶಿನಿಗೆರೆ ಗೂಳಿ ಅಂತಾನೆ ಯಾಕೆ ಅಲ್ಲಿ ಗೂಳಿ ಅಂತಾನೆ ಗೂಳಿ ಇರೋದು ಗೂಳಿಯಲ್ಲಿ ಮೇದಿದ್ರಿಂದ ನಾವು ಅರ್ಶಿನಿಗೆರೆ ಗೂಳಿ ಅಂತಾನೆ ಇಟ್ವಿ ಅದು ಇಟ್ಕೊಂಬಂದ್ರಿ. ಅಂದ್ರೆ ನೀವು ತಗೊಂಬಂದ್ರಿ ಅಲ್ವಾ, ಈಗ ನಿಮ್ಮ ಅಪ್ಪಾಜಿ ಹೇಳಿದ್ರು ಯಾರಿಗೋ ಒಬ್ರಿಗೆ ಹೇಳಿದ್ವಿ ರೇಟ್ ಆದ್ರೆ ತಗೊಂಬನ್ನಿ ಅಂತ ಹೇಳಿದ್ರಿ. ಅವಾಗ ಈಗ ತಗೊಂಬಂದಿರ್ತಾರೆ, ಇಷ್ಟು ಒಂದ್ ರೇಟ್ ಆಗಿರುತ್ತೆ, ಇಷ್ಟು ತಗೊಂಬಂದಿರ್ತಾರೆ. ಅವಾಗ ನಿಮ್ಗೆ ಏನ್ ಅನಿಸ್ತಾ ರೇಟಿಗೂ ಈ ಎತ್ತು? ನಾವು ಹೇಳಿದ ರೇಟಿಗೆ ಅದು ಎತ್ತು ಸಿಕ್ಕಿರೋದು. ಇಷ್ಟು ರೇಟ್ ಆದ್ರೆ ನಮಗೆ ಕರಿಯಪ್ಪ, ಇಲ್ಲಾಂದ್ರೆ ಬೇಡ ನಮಗೆ ಅಂತ. ಅದ್ ನಮ್ಮ ಮನೆ ಅದೃಷ್ಟ ಇರ್ಬೇಕು, ಆ ರೇಟಿಗೆ ಸಿಕ್ಕಿದೆ ಅದು. ಅಂದ್ರೆ ಅದ್ ಬಂದಾಗ ಏನ್ ಅನಿಸ್ತು ಸರ್ ನಿಮ್ ಮನೆಗೆ? ಅಂದ್ರೆ ಈಗ ಹೋರಿ ನೋಡಿದ್ರೆ ಬಂದಾಗಿಂದ ಮನೆಗೆ ಒಳ್ಳೇದಾಗೈತೆ, ಅಷ್ಟೇ ಸಾಕು. ಅಂದ್ರೆ ಫಸ್ಟ್ ಹಬ್ಬ ಇಲ್ಲ ಅಂದ್ರೆ ಈಗ ಹಬ್ಬಕ್ಕೆ ಅಂತಾನೆ ತಗೊಂಡಿದ್ದ ಅಥವಾ? ಇಲ್ಲ ಮನೇಲಿ ಇದ್ರ ಜೊತೆಗೆ ಒಂದು ಕರ ಇತ್ತು ನಮ್ಮ ಮನೇಲಿ, ಅದ್ರ ಜೋಡಿಗೆ ಅಂತ ತಗೊಂಡ್ಬಂದಿದ್ದು. ಆಮೇಲೆ ಇದು ಅದಕ್ಕಿಂತ ಊರಲ್ಲಿ ಫಸ್ಟ್ನೇ 3 ದಿನ ಮಾಡ್ತೀವಿ ಊರಲ್ಲಿ, ಹಬ್ಬ ಸರಿ ಮಾಡ್ಲಿಲ್ಲ, ಬೇಜಾರಾಗಿತ್ತು. ಆಮೇಲೆ 4ನೇ ದಿನ ಅದೇ ಊರಿಗೆ ಹಬ್ಬಕ್ಕೆ ಹಿಡ್ಕೊ ಹೋದಾಗ ಇದ್ರ ಹಬ್ಬ ಶುರು ಮಾಡಿದ್ದು. ಅಂದ್ರೆ ಬೇರೆ ಊರಿಗೆ ಹಿಡ್ಕೊಂಡು ನಮ್ಮ ಊರಲ್ಲಿ ತಂದಿದ್ದ ವರ್ಷ ಸರಿಯಾಗಿ ಮಾಡ್ಲಿಲ್ಲ, ವಾಪಸ್ ಬರೋದು ನಮಗೆ ಹಾಯೋದು ಮಾಡ್ತಾ ಇತ್ತು. ಆಮೇಲೆ ಅವ್ರ ಊರಿಗೆ ಹಿಡ್ಕೊ ಹೋದ್ಮೇಲೆ ಆ ಊರು ಬೆಳೆದಿತ್ತಲ್ಲ, ಆ ಊರಿಗೆ ಹಿಡ್ಕೊ ಬಂದ್ಮೇಲೆ ಅಲ್ಲೇ ಹಿತ್ಲದಲ್ಲಿ ಹಬ್ಬ ಚೆನ್ನಾಗಿ ಮಾಡಿದ್ದು. ಹಿತ್ಲದಾಗ ಹಬ್ಬ ಮಾಡಿದ್ಮೇಲೆ ಚೆನ್ನಾಗಿ. ಅಂದ್ರೆ ಈಗ ಏನು ಅಂದ್ರೆ ಒಂದು ಹರಾಜು ಈಗ ಏನು ಅಂತ ಅಂದ್ರೆ ಒಂದು ಹರಾಜು ಪ್ರಕ್ರಿಯೆ ನಡೆದಿರುತ್ತೆ ಒಂದು ಊರಲ್ಲಿ. ಈಗ ಎಷ್ಟೋ ಒಂದು ರೇಟಿಂಗ್ ನೀವು ತಗೊಂಡ್ ಬಂದಿರ್ತೀರಾ, ಈಗ ಒಂದು ಹಬ್ಬ ನೋಡಿರ್ತಾರ ಅವರು, ಆ ಗ್ರಾಮಸ್ಥರು ಆ ಹಬ್ಬ ನೋಡಿದಾಗ ಆಮೇಲೆ ಏನಾದ್ರು ಹೇಳಿದ್ರ ಆ ಗ್ರಾಮಸ್ಥರು ಈ ಹಬ್ಬ ನೋಡಿದ್ಮೇಲೆ? ಇಲ್ಲ ಅಂದ್ರೆ ಇದು ಅವರು ಖುಷಿ ಪಟ್ಟಾರೆ, ಒಳ್ಳೆ ಜಾಗಕ್ಕೆ ಹೋಗೈತಿತ್ತು ಅಂತ, ಒಳ್ಳೆ ಜಾಗಕ್ಕೆ ಹೋಗಿದೆ ಅಂತ. ಈಗ ಎಕ್ಸಾಂಪಲ್ ಏನು ಅಂದ್ರೆ ಈಗ ಅಲ್ಲಿ ತಗೊಂಬಂದಿರ್ತೀರಲ್ವಾ, ಈಗ ನೀವು ಎಷ್ಟೋ ಒಂದು ರೇಟ್ ಕೊಟ್ಟು ತಗೊಂಬಂದಿರ್ತೀರ, ಆಮೇಲೆ ಇಲ್ಲ ನಮಗೆ ನಾವು ನಮ್ ಕೊಡಿ ಆತರ? ಇಲ್ಲ ಆತರ ಅವ್ರು ಮಾತಾಡಂಗೂ ಇರ್ಲಿಲ್ಲ, ಆ ಪರಿಸ್ಥಿತಿಗೆ ಅವರು ಕೇಳಂಗೂ ಇರ್ಲಿಲ್ಲ. ಆಮೇಲೆ ಈಗ ಹೆಂಗೆ ಸರ್ ಅಲ್ಲಿಂದ ಅಂದ್ರೆ ಈಗ ಒಂದು ಹಬ್ಬ ಮಾಡ್ಕೊಂಡ್ ಬಂದಿರ್ತೀರಾ, ಎಷ್ಟು ಹಬ್ಬ ಮಾಡಿರ್ಬೋದು ಅಂದಾಜು ಇದುವರೆಗೂ? 50 ಹಬ್ಬ ಅಂತೂ ಮಾಡಿವೆ ತಗೊಂಬಂದಾಳಿಂದ. ಎಷ್ಟು 11 ವರ್ಷ ಆಯ್ತು ಅಂದ್ರೆ 11 ವರ್ಷದಲ್ಲಿ ಒಂದು 50 ಅಂತೂ ಮಾಡಿದೀರಾ ಅಂತ ಹೇಳ್ತೀರಾ. ನಿಮ್ಗೆ ಅನ್ಸಿದ ಪ್ರಕಾರ ಯಾವ ಹಬ್ಬದಲ್ಲಿ ತುಂಬಾ ಚೆನ್ನಾಗಿ ಬಂತು ಅಂತ ಅನ್ಸುತ್ತೆ? ಕುಂಬತ್ತಿ ಹಬ್ಬದಲ್ಲೇ ಚೆನ್ನಾಗಿ ಬಂದಿದ್ದೆತ್ತು. ಕುಂಬತ್ತಿ ಅಲ್ಲಿಂದಾನೆ ಎತ್ತಿಂದು ಫೇಮಸ್ ಆಗಿದ್ದು, ಅಲ್ಲಿ ತನಕ ಹೆಸರಿತ್ತು. ಅಲ್ಲಿಂದಾನೆ ಕ್ವಿಂಟಲ್ ಕೊಬ್ಬರಿ ಸರ್ದಾರ ಅಂತಂದು ಶುರು ಆಗಿದ್ದು ಇದಕ್ಕೆ. ಏನು ಮಾಡಲ್ವಾ? ಅಂದ್ರೆ ಎಷ್ಟು ಕೆಜಿ ಕೊಬ್ಬರಿ ಕಟ್ತೀರಾ ಸರ್? 30-35 ಕೆಜಿ ಕೊಬ್ಬರಿ ಕಟ್ತೀವಿ ಇದಕ್ಕೆ. ಅಂದ್ರೆ ಕೊಬ್ಬರಿ ಜಾಸ್ತಿ ಆಯ್ತು ಅಂತ ಯಾವಾಗ ಅನ್ಸ್ಲಿಲ್ಲ? ಅಂದ್ರೆ ಒಂದ್ 30-35 ಕೆಜಿ ಹೊತ್ಕೊಂಡು ಹೋಗ್ಬೇಕು ಅಲ್ಲ? ಯಾವಾಗ ಅನ್ಸಿಲ್ಲ ಅದಕ್ಕೆ, ಹಂಗ ಅನ್ಸೇ ಇಲ್ಲ. ಮಾಡಿದೆ. ಈಗ ಅಭಿಮಾನಿಗಳು ಒಂದು ಈಗ ನಾವು ಬಂದಿರೋದು ಅಭಿಮಾನಿಗಳ ಮುಖಾಂತರನೇ. ಅಂದ್ರೆ ಒಂದು ಹೋರಿ ವಿಡಿಯೋ ಬಿಟ್ಟಿರ್ತೀವಿ, ಇಲ್ಲ ನಮ್ಗೆ ಈ ಹೋರಿ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಅಲ್ಲಿ ಹಾಕಿರ್ತಾರೆ. ಈಗ ಆ ಹೋರಿ ಮಾಡ್ಬೇಕು ಮಾಡಿ ಅಂತ ಅವ್ರು ಹೇಳಿದಾಗ ಆ ಹೋರಿ ಏನೋ ಒಂದು ಹೆಸರು ಮಾಡಿದೆ ಅಂತ, ಈ ಹೋರಿ ಹಬ್ಬದಲ್ಲಿ ಏನೋ ಒಂದು ಹೆಸರು ಮಾಡಿದೆ ಅಂತ. ಈಗ ಅಭಿಮಾನಿಗಳನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಅಭಿಮಾನಿಗಳು ನೋಡಿ ಅಂದ್ರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅಂದ್ರೆ ನಾವ್ ಇರೋದಿಲ್ಲ ಮನೇಲಿ, ಅವರೇ ಬರ್ತಾರೆ, ಮನೆಯಲ್ಲಿ ಚಿಕ್ಕ ಹುಡುಗರು ಇರ್ತಾರೆ, ಅವರೇ ಬಿಚ್ಕೊಂತಾರೆ, ಅವರೇ ಫೋಟೋ ಹೊಡ್ಸ್ಕೊಂಡ್ ಅವರೇ ಎತ್ಕಟ್ಟು ಅವರೇ ಹೋಗ್ತಾರೆ. ಅಂದ್ರೆ ಯಾರಿಗೂ ಇದುವರೆಗೂ ಯಾರಿಗೂ ಆಯಲ್ಲ ಅದು, ಆಯಲ್ಲ ಏನು ಮನೆಯಲ್ಲಿ ಇದ್ದಾಗ ಯಾರ್ಯಾರಿಗೂ ಆಯಲ್ಲ. ಅದು ಹಬ್ಬದಲ್ಲೇ ಅದ್ರದ್ದು ಇದು ಬಿಟ್ಕೊಡಲ್ಲ, ಸೆರ್ಬೆ ಹರ್ಕನ್ ಮ್ಯಾಗ ಅದ್ರದ್ದೇ ಬೇರೆ. ಹೊರಗಡೆ ಸಿಕ್ಕ ಮೇಲೆ ಅವಾಗ ಮತ್ತೆ ಯಾರಿಗೂ ಏನು ಮಾಡಲ್ಲ. ಅಂದ್ರೆ ಈಗ ಬಿಡ್ಬೇಕಾದ್ರೆಲ್ಲ ಹೆಂಗೆ ಸರ್? ಅಂದ್ರೆ ಕೆಲವೊಂದು ದನಗಳು ತುಂಬಾ ಕಾಡಿಸುತ್ತೆ. ಇಲ್ಲ 3 ಸೆರ್ಬೆ ಹಚ್ಚೋದು, ಮುಂದೊಂದ್ ಸೆರ್ಬೆ ಹಿಂದೆರಡು ಸೆರ್ಬೆ ಇರ್ತವೆ, ಬಿಡೋದಷ್ಟೇ. ಗೇಟ್ ತೆಗೆದ್ರೆ ಬಿಡೋದಷ್ಟೇ, ಕಾಯ್ತಾ ಇರತ್ತೆ ಅದು ಮುಂದೆ ಹೋಗಕ್ಕೆ. ಹಿಂದಕ್ಕೆ ತಿರ್ಗೋದು ವಾಪಸ್ ಬರೋದು ಅಲ್ಲೇ ಅವ್ರಿಗೆ ಹಾದೆ ಎಲ್ಲ ಮಾಡಲ್ಲ. ಅಂದ್ರೆ ಹೋರಿ ಈಗ ಅಖಾಡ ತಡ ಆದ್ಮೇಲೆ ಹೆಂಗೆ? ಕೆಲವೊಂದು ಎತ್ತುಗಳು ಯಾಕೆ ಕೇಳ್ತಿದೀನಿ ಅಂದ್ರೆ, ಹೋರಿ ಅಖಾಡದಿಂದ ತಡ ಆದ್ಮೇಲೆ ಹೋರಿಗಳು ವಿಚಿತ್ರ, ಅವಕ್ಕೂ ಏನೋ ಒಂಥರ ಬಹಳ ಸಿಟ್ಟಿರುತ್ತೆ. ಈಗ ಕೆಲವೊಂದು ಎತ್ತುಗಳು ಸಿಗೋದೇ ಇಲ್ಲ, ಕೆಲವೊಂದು ಎತ್ತುಗಳಿಗೆ ಬಲೆ ಹಾಕ್ಬೇಕು, ಆ ತರ ಇದ್ದಾಗ ಈ ಹೋರಿಗೆ ಹೆಂಗೆ ಅಂತ? ಇದೇನಿಲ್ಲ, ಅಖಾಡ ತಡದಂದ್ರೆ ಇಷ್ಟಕ್ಕೆ ಅಂತ ಅವ್ರು ಫಿಕ್ಸ್ ಮಾಡಿರ್ತಾರ ಅಖಾಡ, ಅಷ್ಟು ತಡ ಆದ್ಮೇಲೆ ಯಾರಿಗೂ ಏನು ಮಾಡಲ್ಲ. ಅಷ್ಟ್ರ ಒಳಗಡೆ ಅಷ್ಟೇ. ಆಮೇಲೆ ನಮ್ಮ ಅಣ್ಣಗೆ ಹಿಂದೆ ಹೋದ್ ಮುಂದೆ ಹೋಗ್ತಾನ, ಅವನು ಹಿಂದೆ ಅದ್ರ ಹಿಂದೆ ಬರುತ್ತೆ. ಈಗ ಬಿಡೋರು ಅಂದ್ರೆ ಯಾರ್ಯಾರು ಇರ್ತಾರೆ? ಯಾರ್ಯಾರು ಬಿಡೋರು ಅಂದ್ರೆ ಹುಡುಗರು ಇದಾರೆ, ಅಭಿಮಾನಿಗಳೇ ಅವರು ಬಿಡೋರು. ಅಂದ್ರೆ ಈಗ ನೀವು ನಿಮ್ ಜೊತೆ ಪರ್ಟಿಕ್ಯುಲರ್ ನಿಮ್ಮ ಮನೆಯಿಂದ ಯಾರ್ಯಾರು? ನಮ್ಮ ಮನೆಯಿಂದ ಎಲ್ಲರೂ ಹೋಗ್ತೀವಿ ನಾವು ಹಬ್ಬಕ್ಕೆ. ಹಿಂದಿಯಿಂದ ಊಟಕ್ಕೆ ತರೋರು ಬೇರೆ, ಎತ್ತು ಎರ್ಕೊಂಡ್ ಹೋಗೋರು ಬೇರೆ. ಅಲ್ಲಿ ಹೋದ್ಮೇಲೆ ಅವ್ರದೇ ಎತ್ತು, ಅಭಿಮಾನಿ ಅವ್ರದೇ ಎತ್ತು, ಅವರೇ ರೆಡಿ ಮಾಡ್ಕೊಂತಾರೆ, ಅವರೇ ಬಿಡ್ತಾರೆ. ಅಂದ್ರೆ ಈಗ ಕೆಲವೊಂದೊಂದು ಎತ್ತುಗಳಿಗೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ನಂಬರ್ ಇರುತ್ತೆ ಸರ್? ಇಲ್ಲ ಆ ನಂಬರ್ ಅಂತೂ ಇಲ್ಲ. ಯಾಕೆಂದ್ರೆ ಚಾಯ್ಸ್ ನಂಬರ್ ಅಂದ್ರೆ ಎಲ್ಲದಕ್ಕಿಂತನೂ 2000 ಜಾಸ್ತಿ ಇರುತ್ತೆ. ನಮಗ್ ಬೇಡ, ಅದೇ ದುಡ್ಡಲ್ಲಿ ಇನ್ನೊಂದು ಹಬ್ಬ ಮಾಡೋಣ. ಹೌದು, ಅಂದ್ರೆ ನಂಬರ್ ಬೇಡ, ನನಗೆ ಹೆಸರು ಮಾತ್ರ ಇದೆ ಸಾಕ. ನಮ್ಮ ಹೆಸರು ತಂದು ಕೊಟ್ಟಿಲ್ಲ, ನಂಬರ್ ಏನ್ ಹೆಸರು ತಂದು ಕೊಟ್ಟಿಲ್ಲ. ಇದು ಎಲ್ಲಿ ಬಿಟ್ರು ಇದುವರೆಗೂ ಚಾಯ್ಸ್ ನಂಬರ್ ಅಂತ ಯಾವ್ದಿಲ್ಲ. ಸುಮ್ಮನೆ ಯಾವ್ದು ಸಿಗುತ್ತೆ ಅದು. ಅಂದ್ರೆ ಈಗ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ನಾವು ನಂಬರ್ ನಾವು ತರಕ್ ಹೋಗೋದಿಲ್ಲ. ಇದ್ದೂರೇ ಯಾರು ತಗೊಂಡ್ ಹಿಡ್ಕೊಂಡಿರ್ತಾರೆ, ಹೋರಿ ಬರ್ತೈತಿ ಅಂದ್ರೆ ಅವ್ರೇ. ನೀವು ಅವ್ರಿಗೆ ಹೇಳಿರ್ತೀರಾ ಅಥವಾ ಹೇಗೆ? ಅವರೇ ತಗೊಂಡ್ ಫೋನ್ ಮಾಡ್ತಾರೆ, ತಗೊಂಡಿವಿ ನೀವು ಹಾಕ್ಲೇಬೇಕು ಅಂತ.
ಈಗ ಇನ್ನೊಂದು ಏನ್ ಕೇಳೋಣ ಅಂತಂದ್ರೆ, ಈಗ ಹೆಸರು ಮಾಡಿದೆ ಎತ್ತು, ಹೆಸರು ಮಾಡಿದ ಎತ್ತಿಗೆ ಅಂದ್ರೆ ಈಗ ಯಾವುದೋ ಒಂದು ಊರಲ್ಲಿ ಹಬ್ಬ ಮಾಡಿರ್ತಾರೆ ಅಂದ್ರೆ ಅವರಾಗೆ ಫೋನ್ ಮಾಡ್ತಾರೆ ಕೆಲವೊಂದು ಟೈಮಲ್ಲಿ, ನಿಮ್ ಹೋರಿ ಹಾಕ್ತೀರಾ ಆ ತರ ಯಾವ್ದಾದ್ರು ಆಗಿದೆಯಾ, ಅಥವಾ ಬರ್ಲೇಬೇಕಣ್ಣ ನೀವು ಕರೆದಿದ್ದಾರೆ ಅಂದ್ರೆ ನಾವು ಅವಶ್ಯಕತೆ ನಮ್ಮ ಮನೆ ಕೆಲಸ ನೋಡ್ಕೊಂಡು ಹಬ್ಬಕ್ಕೆ ಹಾಕೋದಿತ್ತು. ಹಬ್ಬಕ್ಕೆ ಹಾಕ್ತೀರಾ ಅಂದ್ರೆ ಎಲ್ಲಿ ನಾವ್ ಯಾವಾಗ ಫ್ರೀ ಇರ್ತೀವಿ ಆ ಟೈಮಲ್ಲಿ ಹಬ್ಬಕ್ಕೆ ಹಾಕ್ತೀರಾ? ಒಂದು ವರ್ಷದಲ್ಲಿ ಅಂದಾಜ್ ಅಂದ್ರೆ ಎಷ್ಟು ಹಬ್ಬ ಮಾಡ್ತೀರಾ? 5 ಹಬ್ಬ 6 ಹಬ್ಬ ಮಾಡ್ತೀವಿ. 5 ಹಬ್ಬ ನಿಮ್ಮೂರ್ದು ಬಿಟ್ಟು 5ರಿಂದ 6 ಹಬ್ಬ ಮಾಡ್ತೀರಾ? ಅಂದ್ರೆ ಈಗ ನಾಳೆ ಹಬ್ಬ ಇತ್ತು ಅಂದ್ರೆ, ಈಗ ಒಂದು ಹಬ್ಬ ಮಾಡ್ಕೊಂಡ್ ಬಂತು ಅಂದ್ರೆ ಎಷ್ಟು ದಿನ ಗ್ಯಾಪ್ ಕೊಡ್ತೀರಾ? ಒಂದ್ ಗ್ಯಾಪ್ ಅಂತ ಅದಕ್ಕೇನಿಲ್ಲ, ಒಂದು ವಾರ ಅಂತೂ ಗ್ಯಾಪ್ ಇದ್ದೇ ಇರುತ್ತೆ ನಾವು ಹಾಕ್ತಿವಿ ಅಂದ್ರು. ಹಬ್ಬಗಳು ಒಂದು ಈ ಕಂಟಿನ್ಯೂಸ್ ಆಗಿ ಯಾವ್ದಾದ್ರು ಹಾಕಿದ್ದು ಯಾವ್ದಾದ್ರು ಇದೆಯಾ? ಈಗ ಇವತ್ತು ಹಬ್ಬ, ನಾಳೆ ಒಂದಿನ ರೆಸ್ಟ್, ನಾಡಿದ್ದು ಆತರ ಯಾವಾಗೂ ಹಾಕಿಲ್ಲ. ಈಗ ದಿನನಿತ್ಯದ ಹೆಂಗಿರುತ್ತೆ ಸರ್ ಚಟುವಟಿಕೆ ಹೆಂಗಿರುತ್ತೆ ನಿಮ್ದು? ಯಾಕೆಂದ್ರೆ ಈಗ ಯಾವುದೇ ಒಬ್ಬ ಕುಸ್ತಿ ಆಡ್ತಾವನೆ ಅಂದ್ರೆ ಅವನಿಗೆ ಒಂದು ಸಪ್ರೇಟ್ ಆಗಿ ಒಂದು ತಾಲೀಮ್ ಇರುತ್ತೆ, ಆ ತರ ಇರುತ್ತೆ. ಈಗ ಹೋರಿ ಹಬ್ಬದಲ್ಲಿ ಇದೊಂದು ಹೆಸರು ಮಾಡಿದೆ, ಅದ್ರಾಗೂ ಈಗಿನ ಕಾಲದಲ್ಲಿ ಹೆಚ್ಚು ಕಡಿಮೆ 200, 300, 500 ಮೀಟರ್ವರೆಗೂ ಓಡಬೇಕು ಅಂದ್ರೆ ಅದಕ್ಕೇನೋ ಅದಕ್ಕೆ ತಾಲೀಮ್ ಕೊಡ್ಬೇಕು. ಆ ತರ ತಾಲೀಮ್ ಯಾವ ತರ ಇರುತ್ತೆ ಅಂತ? ಏನು ಆ ತರ ಏನು ನಾವು ಇದುವರೆಗೂ ಕೊಟ್ಟಿಲ್ಲ. ಅದಕ್ಕೆ ಸ್ವಲ್ಪ ಕಾಲಿಗೆ ಒಂದು ನೋವಾಗೈತೆ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ವಾಕಿಂಗ್ ಮಾಡಿಸ್ತೀವಿ ಸಂಜೆ ಬಿಟ್ರೆ. ತಂದಾಗಿಂದ ನಾವ್ ಏನು ಕೊಟ್ಟಿಲ್ಲ ಅದಕ್ಕೆ. ಫುಡ್ ಅಂತ ಎಲ್ಲ ಇಡಂಗೆ ಇಡ್ತೀವಿ ಅಂದ್ರೆ ಕಾಳು ಮಾತ್ರ ಯಾವಾಗ ತಪ್ಸಲ್ಲ ಇಡ್ತೀವಿ. ಕಾಳು ಮಾತ್ರ ನಮಗೊಂದು ಹೊತ್ತಿಲ್ಲದ್ರು ಇಲ್ಲ, ಅವಕ್ ಮಾತ್ರ ತಪ್ಸಲ್ಲ ನಾವು. ಈ ಹಬ್ಬಕ್ಕೆ ಮಾತ್ರ ಸಾಕಿಲ್ಲ, ವ್ಯವಸಾಯ ಎಲ್ಲ ಮಾಡ್ತಾ ಹೋಗುತ್ತೆ. ಅಂದ್ರೆ ಈಗ ಬೇಸಾಯ ಅಂತ ಅಂದ್ರೆ ಈಗ ಕೆಲವೊಬ್ರು ಈ ಅರ್ಲು ಹೊಡಿಯೋದು ಎಲ್ಲದಕ್ಕೂ ಬಳಸ್ಕೊತೀರಾ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ಈಗ ಹೋರಿ ಹಬ್ಬನ ನಿಮ್ಗೆ ನಾನು ಪರ್ಟಿಕ್ಯುಲರ್ ಆಗಿ ಕೇಳ್ತಿರೋದು, ಈ ಹೋರಿ ಹಬ್ಬ ಅನ್ನೋದು ಯಾಕೆ ಬೇಕು? ನಾನು ಯಾಕೆಂದ್ರೆ ಪ್ರತಿಯೊಬ್ಬರ ಹತ್ರನೂ ಇದನ್ನ ಕೇಳ್ತೀನಿ, ಈ ಹೋರಿ ಹಬ್ಬ ಅನ್ನೋದು ಯಾಕೆ ಬೇಕು? ಹೋರಿ ಹಬ್ಬ ಅನ್ನೋದಿಲ್ಲ ಅಂದ್ರೆ ಎತ್ತುಗಳು ಸಾಕಾರ ಇಲ್ದಂಗ ಆಗ್ಬಿಡ್ತತೆ. ಅದು ಹೌದು. ಈಗ ಕೆಲವೊಂದು ಟೈಮ್ ಕೆಲವೊಬ್ರು ದುಡ್ಡು ಇದ್ರೆ ಇರಲ್ಲ, ಇದೇ ಖುಷಿ, ಇದ್ರಲ್ಲೇ ಖರ್ಚಾಗ್ಲಿ ಇದನ್ನೇ ಮಾಡೋಣ ಅನ್ನೋದೊಂದು. ಅಂದ್ರೆ ಹೋರಿ ಹಬ್ಬ ಅಂದ್ರೆ ಒಂದು ಗ್ರಾಮೀಣ ಕ್ರೀಡೆ ಹಂಗೆ ಬೆಳೆಸ್ಕೊಂತ ಹೋಗ್ತಾ ಇರೋದು ಆ ತರ. ಇವಾಗ ಹೋರಿ ಹಬ್ಬ ಅನ್ನೋದು ಜಿದ್ದಾಗ್ಬಿಟ್ಟಿದೆ, ನಂದು ನಿಂದು ಅಂತ. ಹಂಗಾಗಿ ಕೆಲವೊಂದು ನಮ್ದು ಅಂತ ಅಲ್ಲ, ನಾವಂತೂ ಹೆಸರು ಮಾಡ್ಕೊಂಡ್ಬಿಟ್ಟಿವಿ ಅವ್ರು ಬರೋಕ್ಕಿಂತ ಮುಂಚೆ. ಈಗ ಬಂದು ಹೆಸರು ಮಾಡ್ತಾ ಇರೋರೆ ಕೆಲವ್ರು ಬಿಡ್ತಾ ಇಲ್ಲ. ಈಗ ಏನು ಅಂತ ಅಂದ್ರೆ ಇವ್ರಿಗೆ ಹೋರಿ ಹಬ್ಬನ ಹೋರಿ ಹಬ್ಬ ಮಾಡ್ತಾ ಇಲ್ಲ, ಖುಷಿಗೆ ಮಾಡ್ತಾ ಇಲ್ಲ. ಅವ್ರು ಜಿದ್ದಾಗ್ಬಿಟ್ಟೈತೆ, ನನ್ನವ್ರು ಇದಕ್ಕೆ ಹೋಗೈತೆ ಅವನವ್ರು ಏನಾರ ಮಾಡಿಸ್ಬೇಕು, ಆ ರೀತಿ ಆಗ್ಬಿಟ್ಟೈತೆ. ಈಗ ಅರಿಶಿಣಗೆರೆ ಗೂಳಿ ಅಂತ ಅಂದ್ರೆ ಕೆಲವೊಂದು ಏನಂದ್ರೆ ಒಂದು ಪೇಜ್ಗಳು ಶುರು ಆಗಿರ್ತವೆ. ಈಗ ಅದಕ್ಕೆ ಒಂದು ಫ್ಯಾನ್ಸ್ ಪೇಜ್ ಅಂತ, ಅವನ್ನೆಲ್ಲ ನೋಡಿದಾಗ ಈಗ ಎಕ್ಸಾಂಪಲ್ ಏನು ಅಂದ್ರೆ ಒಂದು ಹಬ್ಬಕ್ಕೆ ಹೋಗ್ತಿರುತ್ತೆ, ನೀವೇ ಅಷ್ಟು ಇದು ಮಾಡಿರಲ್ಲ, ಈಗ ಆಲ್ರೆಡಿ ಒಂದು ಪೇಜ್ ಅಲ್ಲಿ ಬರ್ತಿದೆ ಹೋರಿ, ನಾವೇ ಇನ್ನು ನಂಬರ್ ತಗೊಂಡಿರೋದು ಯಾರಿಗೂ ಹಾಕಿರಲ್ಲ, ಅವರೇ ತಗೊಂಡ್ ವಿಡಿಯೋ ಮಾಡ್ಕೊಂಡು ಹಾಕ್ತಿರ್ತಾರೆ. ಅವಾಗೆಲ್ಲ ಏನ್ ಅನ್ಸುತ್ತೆ ಸರ್? ಏನೇ ಹೇಳಲ್ಲ ಯಾರಿಗೂ, ಖುಷಿ ಅಷ್ಟೇ. ಈಗ ಇನ್ನೊಂದೇನು ಅಂದ್ರೆ ಇನ್ನೊಂದೇನು ಅಂದ್ರೆ ಈಗ ಒಂದು ಹೋರಿ ಬೆಳೆದಿದೆ ಅಂದ್ರೆ ಅದಕ್ಕೆ ಹೊಗಳೋರು ಇರ್ತಾರೆ, ತುಂಬಾ ಜನ ತೆಗಳೋರು ಇರ್ತಾರೆ. ಆ ತರ ಯಾವ್ದಾದ್ರು ಕೇಳಿದಿರಾ ಸರ್? ಅಂದ್ರೆ ಏನ್ ತುಂಬಾ ನಿಮಗೆ ಇಷ್ಟ ಆಗಿದ್ದಂತ ವರ್ಡ್ ಯಾವ್ದು ಈ ಎಂಟೈರ್ 11 ವರ್ಷದಲ್ಲಿ? ಇಲ್ಲಪ್ಪ ಈ ತರ ಚೆನ್ನಾಗಿ ಮಾತಾಡಿದ್ರು, ಆ ತರ ಯಾವ ಪದನ ಕೇಳಿದಿರಾ? ಇಲ್ಲ ಒಂದ್ ಬ್ಯಾಡ್ ವರ್ಡ್ ಅಂತ ಒಂದ್ ಕೇಳಿರ್ತಾರೆ? ಬ್ಯಾಡ್ ವರ್ಡ್ ಅಂತ ಏನಿಲ್ಲ, ಇದಕ್ಕೆಲ್ಲರೂ ಕುಂಟಲ್ ಕೊಬ್ಬರಿ ಸರ್ದಾರ ಒಳ್ಳೆ ಹಬ್ಬ ಮಾಡುತ್ತೆ ಅಂದ್ರೆ ಎಲ್ಲರೂ ಬಂದು ಹಬ್ಬಕ್ಕೆ ಹೋಗಿದ್ವಿ ಅಂದ್ರೆ ಯಾವ ಎತ್ತತ್ರ ಸೇರಿರ್ತಾರಲ್ಲ ಅಷ್ಟ್ ಜನ ಸೇರ್ತಾ ಇರ್ತಾರೆ ಫೋಟೋ ತೆಗೆಸ್ಕೊಳಕ್ಕಾಗಿ. ಇದಕ್ಕೆ ಅದೇ ಒಂದು ಖುಷಿ ನಮ್ಗೆ. ಅಂದ್ರೆ ಈಗ ಫೋಟೋ ತೆಗೆಸ್ಕೊಳಕ್ಕೆ ಅಂದ್ರೆ ಈಗ ಈ ಹೋರಿ ಹಬ್ಬ ಅಲ್ಲದೆ ಬೇರೆ ಫಂಕ್ಷನ್ಗಳು ಅಂತವಕ್ಕೂ ಹೋಗುತ್ತೆ. ಅಂತವಕ್ಕೂ ಎಲ್ಲೆಲ್ಲಿವರೆಗೂ ಹೋಗಿದೆ ಸರ್? ಈಗ ಜೈನನ್ಸಿ ಕಾಲೇಜಲ್ಲಿ ಒಂದು ಫಂಕ್ಷನ್ ನಡೀತು, ಇಂಜಿನಿಯರಿಂಗ್ ಕಾಲೇಜ್, ಜೈನನ್ಸಿ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಆಮೇಲೆ ನೆಲವಾಗ್ಲಲ್ಲಿ ಮಗುಳುಗೆರೆಯಲ್ಲಿ ಒಂದೊಂದ್ಸಲಿ ಕೃಷಿ ಮೇಳ ನಡೀತು, ಎರಡು ದಿನ ಅಲ್ಲಿ ಹೋಗಿತ್ತು. ಅಂದ್ರೆ ಅಲ್ಲಿಂದ ಏನ್ ಫೋನ್ ಮಾಡ್ತಾರೆ ಸರ್? ತಗೊಂಬನ್ನಿ ಅಂತ ತಗೊಂಬನ್ನಿ ಅಂತ. ಈಗ ಅಲ್ಲಿ ನಮ್ಮ ಪರಿಚಯ ಹುಡುಗರು ಓದ್ತಾ ಇರ್ತಾರ, ಈಗ ಅವ್ರಿಗೆ ಬೇಜಾರು ಮಾಡಂಗಿಲ್ಲ ನಾವು. ಹೌದೌದು. ಹಂಗಾಗಿ ಬರ್ತೀನಪ್ಪ, ಇಲ್ಲ ನೀವೇ ಏರ್ಕೋಗ್ರಿ, ಯಾರಿಗ ಏನು ಮಾಡಲ್ಲ, ಅವರೇ ನಾವ್ ತಗೋ ಕೊಡೋದಷ್ಟೇ. ಅಲ್ಲಿ ಹಿಡ್ಕೊಂಡು ಎಲ್ಲಾ ಮಾಡೋದು ಆ ಹುಡುಗ್ರೆ. ಅಂದ್ರೆ ಈಗ ನಾನ್ ಏನ್ ಕೇಳಕ್ ಬರ್ತಿದೀನಿ ಅಂದ್ರೆ, ಈಗ ಯಾರಿಗೋ ಒಬ್ರಿಗೆ ಅಭಿಮಾನಿಗಳು ಬರ್ತಾರೆ, ತಗೊಂಡು ಹೋಗ್ರಿ ಅಂತ ಹೇಳ್ತಾರೆ, ಅವಾಗ ಒಂದ್ ಮೈಂಡ್ ಸೆಟ್ ಅಲ್ಲಿ ಬರಲ್ವ ಸರ್? ನಮ್ದು ಯಾವ್ದೋ ಒಂದನ್ನು ಕೊಡ್ತಿದೀವಿ, ಈಗ ಏನೇ ಅಂದ್ರು ತುಂಬಾ ಪ್ರೀತಿಯಿಂದ ಸಾಕಿರ್ತೀರಾ ಅಂದ್ರೆ ಮತ್ತೆ ರಿಟರ್ನ್ ನಮಗೆ ವಾಪಸ್ ತಂದು ಕೊಡ್ತಾರಲ್ಲ. ಹೋದಾಗ ಏನಾದ್ರು ಪ್ರಾಬ್ಲಮ್ ಯಾವ್ದು ಅನ್ಸಿಲ್ಲ. ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂದ್ರೆ ಇದು ಬೇರೆ ಉದ್ದೇಶ ಏನಿಲ್ಲ, ಏನಂದ್ರೆ ಇದು ಫಂಕ್ಷನ್ ಯಾವ ರೀತಿ ನೋಡ್ಬೇಕು ಆ ರೀತಿ ಇದಕ್ಕೆ ಮೈಂಡ್ ಸೆಟ್ ಅಲ್ಲಿ ಇದೆ ಎತ್ತಿಗೂ. ಯಾಕೆಂದ್ರೆ ನಾನು ಏನಕ್ಕೆ ಕೇಳಿದೆ ಅಂದ್ರೆ ಅಭಿಮಾನಿಗಳಿಗೂ ತುಂಬಾ ಆಸೆ ಇರುತ್ತೆ, ನಮ್ಮ ಹೋರಿ ಅಲ್ಲಿ ಆಕ್ಚುಲಿ ಮಾಲೀಕರಿಗಿಂತ ನಂದಪ್ಪ ಹೋರಿ ಅನ್ನೋರು ತುಂಬಾ ಜನ ಆಗಿರ್ತಾರೆ. ಏನಕ್ಕೆ ಕೇಳಿದೆ ಅಂದ್ರೆ
ಎಲ್ಲೋ ಒಂದು ಅಳುಕಿರುತ್ತಾ ಅನ್ನೋ ಒಂದು ಪ್ರಶ್ನೆ ಕೇಳಿದೆ. ಯಾಕೆಂದ್ರೆ ಇದು ಫಂಕ್ಷನ್ ಅಲ್ಲಿ ಹೋಗಿ ಯಾವ ರೀತಿ ಇರ್ಬೇಕು ನಾನು, ಅಲ್ಲಿ ಯಾರಿಗೂ ಏನೋ ಮಾಡಬಾರ್ದು ಅನ್ನೋದು ಅದಕ್ಕೂ ಒಂದು ಇದಿರುತ್ತೆ. ಹಬ್ಬದಲ್ಲಿ ಯಾವ ರೀತಿ ಇರ್ಬೇಕು ಅನ್ನೋದು ಅದು ಗೊತ್ತಿದೆ ಅದಕ್ಕೆ, ಹಂಗಾಗಿ ಏನ್ ತೊಂದರೆ ಇಲ್ಲ. ಈಗ 11 ವರ್ಷ ಹಬ್ಬ ಮಾಡಿದೆ ಅಂತ ಹೇಳಿದ್ರಿ, ಯಾವ ಹಬ್ಬದಲ್ಲಿ ಇಲ್ಲ ನನಗೆ ಬೇಜಾರು ಮಾಡ್ತಿತ್ತು ಆ ತರ ಯಾವ್ದಾದ್ರು ಇದೆಯಾ? ಅದು ನಮಗೆ ಯಾವ ಹಬ್ಬದಲ್ಲೂ ಬೇಜಾರು ಮಾಡಿಲ್ಲ, ನಾವೇ ಅದಕ್ಕೊಂದು ಹಬ್ಬದಲ್ಲಿ ಬೇಜಾರು ಮಾಡಿದ್ವಿ. ಯಾವ ಈಗ ರೀಸೆಂಟ್ ಆಗಿ ಯಾವ್ದೋ ರೀಸೆಂಟ್ ಅಲ್ಲಿ ಅಂದ್ರೆ 1 ಇಯರ್ ಆಯ್ತು ಅದಕ್ಕೆ, ಕಾಲು ಆರಾಮಿಲ್ಲ ಕಪ್ಪನಹಳ್ಳಿ ಹಬ್ಬದಲ್ಲಿ. ಅದೇ ಒಂದು ಹಬ್ಬದಲ್ಲಿ ಅದ್ ನಮಗೆ ಬೇಜಾರು ಮಾಡ್ಲಿಲ್ಲ, ನಾವೇ ಅದಕ್ಕೆ ಬೇಜಾರು ಮಾಡ್ಬಿಟ್ವಿ. ಆಕ್ಚುಲಿ ಏನಾಗಿತ್ತು ಸರ್, ಯಾಕೆಂದ್ರೆ ನಾನು ನೋಡಿದೆ, ಬಟ್ ನಾನು ಅವಾಗ ಅನ್ಕೊಂಡಿದ್ದೆ ಅದೇ ಇವ್ರಿಗೆ ಯಾಕೆ ಒಳ್ಳೆ ಇದು ಮಾಡಿದೆ ಹಬ್ಬ. ನಾನು ಅದನ್ನ ಓಪನ್ ಆಗಿ ಹೇಳ್ತೀನಿ ನಿಮ್ಗೆ. ಯಾಕೆ ಅಂದ್ರೆ ಒಂದು ಹಬ್ಬ ಹೆಸರು ಮಾಡಿದೆ ಅಂದ್ರೆ ಈಗಿನ ಕಾಲದಲ್ಲಿ ಹೆಸರು ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನಾನು ಹೆಸರು ಮಾಡಿದೆ ಯಾಕೆ ಇವ್ರು ಹಿಂಗ್ ಮಾಡ್ಬಿಟ್ರು ಎತ್ತಿಗೆ ಅಂತ ನನ್ನ ತಲೆಲೂ ಬಂತು, ಯಾಕೆ ಅಂತ. ಅವತ್ತು ನಮ್ಮ ಮನೇಲಿ ಯಾರ ಮನಸ್ಸಿನಲ್ಲೂ ಇದನ್ನ ಕಟ್ಟಾಕನ ಈ ಟ್ರಿಪ್ ಬಿಡೋದ್ ಬೇಡ ಅಂತಾನೆ ಬಾಯಕ್ ಬರ್ಲಿಲ್ಲ. ಅಂದ್ರೆ ಅಲ್ಲಿ ಎಷ್ಟು ಟ್ರಿಪ್ ಬಿಟ್ಟಿದ್ರಿ ಸರ್? ಅಲ್ಲಿ 1 ಟ್ರಿಪ್ ಬಿಟ್ಟು 2ನೇ ಟ್ರಿಪ್ಪಿಗೆ ಪಳ್ಳ ಹಚ್ಚಿ 1ನೇ ಟ್ರಿಪ್ ಕುಂಟ್ಕೊಂತಾನೆ ಬಂತದ್ದು. ನಾವು ಅಲ್ಲೇ ಪಳ್ಳದಲ್ಲಿ ಅದಕ್ಕೆ ಮೆಡಿಷನ್ ಏನೇನ್ ಬೇಕು ಎಲ್ಲ ಮಾಡಿ ಇದು ನಡ್ಕೊಂಡ್ ಹೋದ್ರು ಇದಕ್ಕೆ ತೊಂದರೆ ಇಲ್ಲ ಅನ್ನೋ ಮೈಂಡ್ ಸೆಟ್ ನಮ್ಮದೊಂದಿತ್ತು. ಅದು ಪಾಪ ಅದ್ರ ನೋವು ಅದಕ್ಕೆ ಆಗ್ಬಿಟ್ಟು. ಹೌದು, ಅದೇ ಮೂಕ್ ಪ್ರಾಣಿ, ಅದಕ್ಕೆ ಏನು ಹೇಳಕ್ಕೂ ಬರಂಗಿರಲ್ಲ, ಯಾವ್ದೋ ಒಂದು ಮಾತು ಬರಂಗಾಗಿದ್ರೆ ಏನೋ ಒಂದು ಹೇಳ್ತಿತ್ತು. ಅದೇ ಆದ್ರೆ ಅದು ಇದುವರೆಗೂ ನಮಗೆ ನೋವು ಮಾಡ್ಲಿಲ್ಲ, ನಾವೇ ಅದಕ್ಕೆ ಅದೊಂದು ಹಬ್ಬದಲ್ಲಿ ನೋವು ಮಾಡ್ಬಿಟ್ವಿ. ಈಗ ಕಾಲೆಲ್ಲ ಸರಿಯಾಗಿದೆ ಈಗ ಒಂದು 75% ಒಂದು ಆರಾಮಾಗಿದೆ. ಇನ್ನು ಓಡಾಡ್ಬೇಕಾದ್ರೆ ತಿರುಗ್ಬೇಕಾದ್ರೆ ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಈಗ ಮತ್ತೆ ಮುಂದೆ ಹಬ್ಬಗಳಲ್ಲಿ ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಮುಂದೆ ಬರ್ತೀವಿ, ಅದು ಇನ್ನೊಂದ್ ಸ್ವಲ್ಪ ಆರಾಮಾದ್ಮೇಲೆ ಬರ್ತೀವಿ. ಖಂಡಿತ ಬಂದೇ ಬರ್ತೀರಾ, ಮತ್ತೆ ಅದೇ ಹಬ್ಬ ಕೊಡ್ತೀರಾ ಜನಗಳಿಗೆ. ಈಗ ಎಷ್ಟು ಜನ ಈಗ ಈ ಹಬ್ಬ ಆದ್ಮೇಲೆ ಬಹಳ ಜನ ಹಬ್ಬ ಮಿಸ್ ಮಾಡ್ಕೊಂಡಿದ್ದಾರೆ, ಎಲ್ಲರಿಗೂ ಕೊಡ್ತೀವಿ ಹಬ್ಬ, ಕೊಡ್ತೀರಾ ಹಬ್ಬ ಕೊಡ್ತೀವಿ. ಈಗ ಅರ್ಶಿನಿಗೆರೆ ಗೂಳಿ ಈಗ 11 ವರ್ಷ ಹಬ್ಬ ಮಾಡ್ತಿದ್ದೀರಾ ಅಂದ್ರೆ ಈ ಎತ್ತಿಗೂ ಆಲ್ಮೋಸ್ಟ್ 11ರಿಂದ 12 ವರ್ಷ ಕ್ರಾಸ್. ಯಾಕೆಂದ್ರೆ ನೀವು ಹೇಳಿದ್ರೆ 6-7 ತಿಂಗಳಿದ್ದ ಕರ ತಗೊಂಡಿದ್ವಿ ಅಂತ. ಇನ್ನು ಎಷ್ಟು ವರ್ಷ ಇದ್ರಲ್ಲಿ ಮಾಡ್ಬೇಕು ಅಂತ ಇದ್ರೆ? ನಮ್ಗೆ ಅದು ಆರಾಮಿದ್ರೆ ಇನ್ನೂ ಒಂದು 7-8 ವರ್ಷ ಮಾಡ್ಬೇಕು ಅಂತಾನೆ. 7-8 ವರ್ಷ ಇದೆ ಹಬ್ಬದ. ಈಗ ಅರ್ಶಿನಿಗೆರೆ ಗೂಳಿ ನಾನು ಹೇಳ್ತಿರೋದು ಏನು ಅಂದ್ರೆ, ಆ ಬ್ರ್ಯಾಂಡ್ ನ ಈಗ ಒಂದು ಬ್ರ್ಯಾಂಡ್ ಸೆಟ್ ಮಾಡಿ ಕೊಟ್ಟಿದೆ, ಆ ಬ್ರ್ಯಾಂಡ್ ನ ಕಂಟಿನ್ಯೂ ಮಾಡಕ್ಕೆ ಇನ್ನೊಂದು ಯಾವ್ದಾದ್ರು ಇದೆಯಾ ಮಾಡ್ತಿದ್ದೀರಾ? ಕರ ಇದೆ ಅದು ಹಿಂಗೆ ಮಾಡ್ತಿದ್ಯಾ ಅಥವಾ ತಗೊಬಂದ್ ನೆಲವಾಗ್ಲಲ್ಲಿ ಬಿಟ್ಟಿದೀವಿ ಆ ಕರನ, ಚೆನ್ನಾಗಿ ಮಾಡಿದೆ. ಈಗ ಅದನ್ನು ಇದೇ ಹೆಸರಲ್ಲಿ ಬಿಡ್ತೀರಾ? ಇದ್ರದ್ ವೀರಭದ್ರ ಅಂತ ಇಟ್ಟಿದೀವಿ. ಅಂದ್ರೆ ಇದೇ ಸಾಮ್ರಾಜ್ಯದ ಕಂಟಿನ್ಯೂ ಮುಂದುವರೆದ ಭಾಗ ಅದಾಗುತ್ತೆ. ಈಗ ಯಾವ್ದಾದ್ರು ಒಂದು ಹಬ್ಬಕ್ಕೆ ಒಟ್ಟಿಗೆ ಹಾಕೋದೇನಾದ್ರು ಇಲ್ಲ, ಒಟ್ಟಿಗೆ ಹಾಕಕ್ ಆಗಲ್ಲ. ಇದನ್ನು ಮೇಂಟೈನ್ ಮಾಡ್ಬೇಕು, ಜೊತೆಗೆ ಅದನ್ನು ಮೇಂಟೈನ್ ಮಾಡ್ಬೇಕು ಅಂದ್ರೆ ಆಗಲ್ಲ. ಅದಿನ್ನು ಕರ ಅದು ಬಹಳ ಆಯ್ತು. ಅದೇ ನಿಮ್ ದೊಡ್ಡಪ್ಪ ಅವ್ರು ಹೇಳಿದ್ರು ಅದನ್ನ, ಅದು ಬಹಳ ಇದ್ರಂಗ್ ಸೈಲೆಂಟ್ ಇಲ್ಲ. ಅದು ಒಂದ್ ಹಬ್ಬ ಬಿಟ್ವಿ ಅಂದ್ರೆ ಹೊರಗಡೆ ಒಂದ್ 10 ಕಿಲೋಮೀಟರ್ ಹೋಗ್ಬೇಕು ಅದ್ರ ಹಿಂದೆ. ಅಂದ್ರೆ ಜೋರಾಗಿ ಓಡೋಗಲ್ಲ, ನಮ್ಮನ್ನ ನೋಡುತ್ತೆ, ಹತ್ರ ಬಂದ್ರೆ ಹಾಯಕ್ ಬರುತ್ತೆ, ಹೋಗುತ್ತೆ ಮುಂದಕ್ಕೆ. ಅಂದ್ರೆ ಈಗ ಇವನ್ನೆಲ್ಲ ಇಷ್ಟು ಸಿಂಗಾರ ಮಾಡಿದಾರಲ್ಲ ಸರ್, ಈ ಕೆಲವೊಬ್ರು ಹೇಳ್ತಾರೆ ಸಿಂಗಾರ ಮಾಡಿದ್ರೆ ನಮ್ಮ ಎತ್ತು ಹೋಗಲ್ಲ ಅಂತ. ನಿಮ್ಗೆ ಯಾವಾಗಾದ್ರೂ ಹಂಗ ಅನ್ಸಿತಾ ಅಥವಾ ಸ್ಟಾರ್ಟಿಂಗ್ ಇಂದ ಹಿಂಗೆ ಸ್ಟಾರ್ಟಿಂಗ್ ಇಂದ ನಾವು ಇದೇ ತರ ಮಾಡ್ಕೊಂತ ಬಂದಿರೋದು? ಇದೇ ತರ ಯಾವಾಗ ಕೊಬ್ಬರಿ ಇಷ್ಟೇ ಇದು ಇದೇ ತರನೇ ಮಾಡ್ಕೊಂತ ಬಂದಿರೋದು. ಕೊಬ್ಬರಿ ಎಲ್ಲ ಹೆಂಗೆ ಸರ್? ಇವನ್ನೆಲ್ಲ ಪೋಣ್ಸಕ್ಕೆ ಬೇರೆ ಕಡೆಯಿಂದ? ಇಲ್ಲ, ನಾವೇ ಮನೇಲಿ ನಾವೇ ಮಾಡ್ತೀವಿ. ನೀವೇ ಮಾಡ್ತೀರಾ? ಇಲ್ಲಾಂದ್ರೆ ಜೂಲ ಪಾಲ ಎಲ್ಲ? ಜೂಲ ಹಾವೇರಿಲ್ ಬಟ್ಟೆ ತಗೊಂಡು ಕಾಸಂಬಿಲ್ ಹೊಲ್ಸಿದ್ದು. ಈ ವರ್ಷನೇ ಹೊಲ್ಸಿರೋದು ಜೂಲ. ಈ ವರ್ಷ ಹೊಲ್ಸಿರ? ಈ ವರ್ಷ ಹಳೆ ಜೂಲ ಅದ್ ಬೇಡ ಅಂತ ತೆಗೆದ್ಬಿಟ್ವಿ, ಹಂಗ ಈ ವರ್ಷ ಜೂಲ ಹೊಲ್ಸಿದ್ವಿ. ಅಂದ್ರೆ ಈಗ ಇದ್ರದ್ದು ಸಿಂಗಾರದ್ದೆಲ್ಲ ಕಾಸ್ಟ್ ಎಷ್ಟು ಬರ್ಬೋದು ಸರ್? ನಾನು ಏನು ಕೇಳ್ತಿದ್ದೀನಿ ಅಂದ್ರೆ, ಒಂದು ಮೆಸೇಜ್ ಹೋಗ್ಲಿ, ಎಷ್ಟು ಅಂದಾಜು ಸಿಗ್ಲಿ ಅಂತ ಅಷ್ಟೇ. ಎಷ್ಟು ಬರ್ಬೋದು? ಒಂದು 14 ಆಗಿದೆ. 14,000 ಆಗಿದೆ. ಒಟ್ಟು ಎಲ್ಲ ಸೇರಿ ಇದ್ರ ಮೈಯಲ್ಲಿ ಏನಿಲ್ಲ ಅಂದ್ರೂ ಒಂದು ಹತ್ತತ್ರ ಒಂದು 17-18 ಸಾವಿರದ್ದು ಇರ್ಬೋದಾ? ಒಂದು 17-18 ಸಾವಿರದಂತೂ ಇದೆ. ಈಗ ಮಾಡಬೇಕು ಅನ್ಸಿದಾಗ ಏನ್ ಅನ್ಸುತ್ತೆ ಸರ್ ನಿಮಗೆ? 14-15 ಸಾವಿರನ ಅನ್ಸುತ್ತಾ? ನಮ್ಮ ಊರಿಗೆ ಬಿಡು ಹಂಗೆಲ್ಲ ಇಂದುವರೆಗೂ ಅನ್ಸಿಲ್ಲ ಸರ್. ಈಗ ದುಡಿತಾ ಇದೀವಿ, ಮಾಡೋ ಶಕ್ತಿ ದೇವ್ರು ಕೊಟ್ಟಾನೆ ಮಾಡ್ತಾ ಇದ್ದೀರಾ. ಅಂದ್ರೆ ಈಗ ಇದುವರೆಗೂ ಎಷ್ಟು ಪ್ರೈಸ್ ತಂದಿರ್ಬೋದು ಸರ್? ಇದುವರೆಗೂ ಅಂದ್ರೆ ಅದಕ್ಕೆ ಬಂಗಾರ ಎಲ್ಲಿ ಬಹುಮಾನ ಇಟ್ಟಿರ್ತಾರೆ, ಬಂಪರ್ ಇದೆ, ಉಂಗ್ರಾನೇ ಕೊಟ್ಬಿಡ್ತಾರೆ. ಉಂಗ್ರ ಬಂಪರ್ ಬಹುಮಾನ ಫಿಕ್ಸ್ ಆಗಿರುತ್ತೆ. ಎಷ್ಟು ತಂದಿರ್ಬೋದು ಸರ್ ಇದು? ಸರ್ ಉಂಗ್ರ ಒಂದು 5-6 ಇದೆ ಉಂಗ್ರ. ಫ್ರಿಜ್ಜು 3 ಇದಾವೆ. ಟಿವಿ ಶೋ ಫಸ್ಟಿಗೆಲ್ಲ ಹೌದು, ಟಿವಿ ಅಂದ್ರೆ ದೊಡ್ಡ ಬಹುಮಾನ. ಟಿವಿ ಶೋಕೇಶ್ಗಳು ಟಿವಿನೇ ಹೆಚ್ಚು ಕಡಿಮೆ ಒಂದು 6 ಇದ್ದು. ಟಿವಿ ಶೋಕೇಶ್ 2, ಗಾಡ್ರೇಜ್ ಬೀರ್ಗಳು 4-5 ಇದಾವೆ. ಏನ್ ಮಾಡ್ತೀರಾ ಸರ್ ಅವನ್ನೆಲ್ಲ? ಏನು ಅಂದ್ರೆ ಎಕ್ಸಾಂಪಲ್ ಏನಂದ್ರೆ, ಒಂದಾದ್ರೆ ಇಟ್ಕೋಬಹುದು, 2 ಆದ್ರೆ ಇಲ್ಲ, ಹಂಗೆ ಇದಾವೆ ಮನೇಲಿ. ಅಷ್ಟು ಮನೇಲಿ ಹಂಗೆ ಮನೇಲೆ ಇದಾವೆ. ಅದ್ರಕ್ಕೆ ಬಂದಿರೋವನ್ನ ಮಾರಕ ಇಷ್ಟ ಇಲ್ಲ. ಹೌದು, ಮಾರಕ ಕೊಟ್ರೆ ಅದೇನೋ ಒಂಥರ. 2 ಕುರಿ ಕೊಟ್ಟಿದ್ರು ಬಂಪರ್ ಇದಕ್ಕೆ, ನಾವು ಕುರಿ ಒಂದು ಕೊಟ್ಟಿವಿ ಅಷ್ಟೇ. ನಾವು ತಿನ್ನಾರಲ್ಲ. ಹೌದೌದು, ತಿನ್ನೋರು ಅವನ್ನ ಏನ್ ಇದು ಮಾರಾಕ ಕೊಟ್ರಿ ಏನು ಅಂದ್ರೆ ಅವನ್ನ ಆ
ದುಡ್ಡಲ್ಲಿ ಆ ಕುರಿ ಕೊಟ್ಟಲ್ಲ ಆ ದುಡ್ಡಲ್ಲಿ 55 ಇಂಚಿನ ಟಿವಿ ತಂದ. ಅದೇ ಈಗ ಇದೆ ನೋಡಿದೆ ಮನೇಲಿ ನೋಡಿದೆ. ಹಂಗೆ ಇರ್ಲಿ ಅಂತ ಒಂದ್ ಪೈಸಾನ ಅದರಿಂದ ಬಳಸಿಲ್ಲ. ಅಂದ್ರೆ ಮನೇಲೆಲ್ಲ ಹೆಂಗೆ ಸರ್ ಮನೆ ಈಗ ಹೇಳಿದ್ರಿ ಮೈ ಮೇಲೆಲ್ಲ ಹೆಂಗಸರು ಮಕ್ಕಳಿಗೆಲ್ಲ ಹಿಡ್ಕೊಳೋದು ಪಡ್ಕೊಳೋದು ಅವಕ್ಕೆಲ್ಲ ಯಾವಾಗ ಸರ್ ದೇವ್ರಿದ್ದಂಗೆ ಮನೇಲಿ ಯಾವಾಗೂ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ, ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ. ಈಗ ಇದು ಬಿಟ್ಟು ಇನ್ನೆರಡು ಅಂತ ಅಂದ್ರಲ್ಲ ಅದು ಆತ ಅವು ಹೆಂಗೆ ಅವು ಹಿಂಗೆ ಅವು ಮನೇಲಿ ದೇವ್ರೆ ಯಾರಿಗೂ ಏನು ಮಾಡಲ್ಲ, ಯಾರಿಗೂ ಏನು ಮಾಡಲ್ಲ. ಹೊರಗಡೆ ಅಖಾಡದಲ್ಲಿ ಹೊರಗಡೆ ಮಾತ್ರ ಅವು ಅಂದ್ರೆ ಅವೆರಡೇ ಬೇರೆ. ಇದು ಹೊರಗಡೆನೂ ಒಂದೇ ತರ ಮನೇಲೂ ಒಂದೇ ತರ. ಮನೇಲೂ ಒಂದೇ ತರ. ಇದು ಬಿಡು ಅಖಾಡ ನಾವು ಸೆರ್ಬೆ ಅರ್ದ್ಮ್ಯಾಗ ಅಷ್ಟೇ ಇದ್ರದ್ ಕೆಲಸ. ಸೆರ್ಬೆ ಅರಿಯೋ ತನಕ ಏನು ಮಾಡಲ್ಲ, ಯಾರಿಗೂ ಏನು ಮಾಡಲ್ಲ. ಅಂದ್ರೆ ಈಗ ಹಿಡ್ಕೊಂಡು ಹೋಗ್ಬೇಕಾದ್ರೆ ಈಗ ನಾಳೆ ಎಲ್ಲೋ ನಾಡಿದ್ದು ಹಬ್ಬ ಇದೆ ಅಂತ ಅಂದ್ರೆ ನಿಮ್ ಪ್ರಿಪರೇಷನ್ ಎಲ್ಲ ಹೆಂಗಿರುತ್ತೆ ಸರ್? ನಾವೆಲ್ಲ ನೈಟ್ ರಾತ್ರಿ 10 ಗಂಟೆ ಮೇಲೆ ಎಲ್ಲ ಅದಕ್ಕೆ ರೆಡಿ ಮಾಡ್ತೀರಾ? ಅಂದ್ರೆ ಈಗ ನಾಳೆ ಬೆಳಗ್ಗೆ ಹಬ್ಬ ಇದೆ ಅಂದ್ರೆ ಒಂದಿನ ಮುಂಚೆ ಹೋಗ್ತೀರಾ ಅಥವಾ ಹೇಗೆ? ಬೆಳಗ್ಗೆ ನಾವು ಅಲ್ಲಿ ರೀಚ್ ಆಗದೆ 6 ಗಂಟೆ 6:30 ಆಗುತ್ತೆ. 6 ಗಂಟೆ 6:30. ಅಂದ್ರೆ ಈಗ ಪಾಳಿ ತೋರ್ಸಕ್ಕೆ ಇದು ದಾರಿ ತೋರ್ಸಲ್ಲ, ಯಾವಾಗೂ ತೋರ್ಸಲ್ಲ ದಾರಿ. ಮತ್ತೆ ಹೆಂಗೆ ಸರ್ ಹೊರಗಡೆ? ಏನ್ ತೊಂದ್ರೆ ಇಲ್ಲಲ್ಲ, ಹೊರಗಡೆ ಸುಮ್ಮನೆ ಸಿಗುತ್ತೆ. ಅಲ್ಲ ಹೋರಿಗೊಂದು ಮಾರ್ಗ ಅನ್ನೋದು ಗೊತ್ತಿಲ್ಲ. ಇಲ್ಲ ಅದೇ ಮಾರ್ಗ ಮಾಡ್ಕೊಂತ ಹೋಗ್ತಿರತ್ತಲ್ಲ, ಹಂಗಾಗಿ ಏನ್ ತೊಂದ್ರೆ ಇಲ್ಲ ನಮ್ಗೆ. ಅಂದ್ರೆ ಏನು ಅಂದ್ರೆ ಆಕ್ಷನ್ ಅಲ್ಲಿ ಹೊಡಿತಲ್ಲ ಜನ, ಅದ್ರಲ್ಲೇ ಅರ್ಧ ಅಕ್ಷಿ ಬೈಲಿರುತ್ತೆ, ಅದಕ್ಕಷ್ಟು ಕಾಣ್ತಿರುತ್ತೆ. ಮುಂದೆ ನಮ್ಮ ಅಣ್ಣ ಕಾಣ್ತಾನ, ಸುಮ್ಮನೆ ಸಿಗುತ್ತೆ. ಅಂದ್ರೆ ಮನೇರ್ ಕಂಡ್ಬಿಟ್ರೆ ಸುಮ್ಮನೆ ನಿಂತ್ಕೊಂಡ್ಬಿಡುತ್ತೆ ಎಲ್ಲೋದ್ರು. ಅಂದ್ರೆ ದಾರಿ ತೋರ್ಸೋ ಅಭ್ಯಾಸನೇ ಏನಿಲ್ಲ. ಹಂಗಾಗಿ ಈಗ ಪಾಳಿ ಹಚ್ತೀರಾ ಅಥವಾ ಹೆಂಗೆ ಸರ್? ಪಾಳಿನೇ ಡೈರೆಕ್ಟ್ ಪಾಳ್ಯನೇ ಹಚ್ಚೋದು ನಾವು. ಡೈರೆಕ್ಟ್ ಹೋಗಿ ಪಾಳ್ಯ ಹಚ್ಚೋದು. ಪಾಳ್ಯದಾಗ ರೆಡಿ ಮಾಡ್ತೀವಿ ಒಂದೊಂದ್ಸಲ. ಇಲ್ಲ ಫ್ರೀ ಇತ್ತು ಅಂದ್ರೆ ಹೊರಗಡೆ ರೆಡಿ ಮಾಡ್ಕೊಂಡು ಪಾಳ್ಯದಾಗ ಹಚ್ತೀರಾ? ಇಲ್ಲ ಕೆಲವೊಂದ್ ಟೈಮ್ ಪಾಳ್ಯದಲ್ಲೇ ರೆಡಿ ಮಾಡ್ತೀರಾ? ಪಾಳ್ಯದಲ್ಲೇ ಮಾಡ್ತೀರಾ. ಈಗ ಒಂದು ಹಬ್ಬಕ್ಕೆ ತಗೊಂಡೋದ್ರಿ ಅಂದ್ರೆ ನಿಮ್ ಪ್ರಕಾರ ಎಷ್ಟ್ ಸಲ ಬಿಡ್ತೀರಾ ಒಂದ್ ಅಂದಾಜು? ನಾವು ಅವ್ರ ಹಬ್ಬ ಕ್ಲೋಸ್ ಮಾಡೋ ತನಕನ ಪಾಳ್ಯದಲ್ಲಿ ಇರುತ್ತೆ ಎತ್ತು. ಒಂದೊಂದ್ ಊರಲ್ಲಿ ಒಂದೊಂದ್ ತರ ಮಾಡ್ತೀರಾ? ಎಷ್ಟು ಎತ್ತು ಸೇರಿರ್ತವೆ. ಈಗ ಒಂದ್ ಊರಲ್ಲಿ ಈಗ ಎತ್ತುಗಳು ನಂಬರ್ ಅವರು 200 ಅಂತ ಹೇಳಿರ್ತಾರೆ, 300 ಕೊಟ್ಟಿರ್ತಾರೆ. ಅಂತ ಹಬ್ಬದಲ್ಲೆಲ್ಲ 3 ಟ್ರಿಪ್ ಬಿಡೋದಕ್ಕೆ ಟೈಮ್ ಆಗ್ಬಿಡುತ್ತೆ. ಇದುವರೆಗೂ ನೀವು ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ಒಂದು ಹಬ್ಬ ಮಾಡಿರ್ತೀರಾ? ಎಷ್ಟು ಸಲ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಸಲ ಬಿಟ್ಟಿದ್ದೀರಾ? ಎಲ್ಲ ಹಬ್ಬದಲ್ಲೂ 3 ರಿಂದ 4 ಟ್ರಿಪ್. 2 ವರ್ಷದಿಂದ ಶಾಂತಗಿರಿ ಅಂತ ಹಬ್ಬ ನಡೀತು, ಅಲ್ಲೇ 6 ಟ್ರಿಪ್ ಬಿಟ್ಟಿದೆ. ಎತ್ತು ಕಮ್ಮಿ ಇದ್ವು, 6 ಟ್ರಿಪ್ ಹಬ್ಬ ಬಿಟ್ಟಿದ್ವಿ. ಆಮೇಲೆ ಇನ್ನೊಂದೇನು ಅಂದ್ರೆ ಈಗ ಹಬ್ಬ ಬಿಟ್ಟಿರ್ತೀರಾ, ಓಕೆ, ಅಖಾಡದಲ್ಲಿ ಇದುವರೆಗೂ ಯಾರಿಗಾದ್ರೂ ತೊಂದ್ರೆ ಅಂದ್ರೆ ಅದ್ ಮಾಡ್ಲೇಬೇಕು. ಯಾಕೆಂದ್ರೆ ಮನೆಯವ್ರಿಗೆ ಮಾಡೋರು ಅದು ಡಿಫ್ರೆಂಟ್ ಆಗಿರುತ್ತೆ. ಅಖಾಡದಲ್ಲಿ ಯಾರಿಗಾದ್ರೂ ತೊಂದ್ರೆ ಮಾಡ್ತಂದ್ರೆ ಅದ ಅಷ್ಟು ಹೆಸರು ಮಾಡಕ್ ಸಾಧ್ಯ. ಹಂಗೆ ಯಾರಿಗಾದ್ರೂ ಆಗಿದೆಯಾ ಸರ್? ಹಂಗೆ ಮಾಡಿದೆ ಸರ್, ಪೆಟ್ಟು ಕೊಟ್ಟಿದೆ, ಎಲ್ಲರಿಗೂ ಕೊಟ್ಟಿದೆ, ಹೇಳ್ಕೊಳಂಗಿಲ್ಲ ನಾವು. ಅವ್ರಿಗೆ ಗೊತ್ತಿರುತ್ತೆ, ಪೆಟ್ಟು ತಿಂದರಿಗೆ ಗೊತ್ತಿರುತ್ತೆ. ಈಗ ನಾನು ಏನು ಅಂದ್ರೆ ಈಗ ಅಡಗಂಟಿ ಪ್ರವೀಣ್ ಅಂತ ಒಬ್ರು ಇದ್ದಾರೆ. ಅವರು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು. ಅವರು ಯಾವ ಹೋರಿ ಇಷ್ಟ ಅಂತ ಅಂದ್ರೆ ನನಗೆ ಅರಿಶಿಣಗೆರೆ ಗೂಳಿ ಅಂದ್ರೆ ಇಷ್ಟ ಹೋರಿ ಅಂತ ಅಂದ್ರು. ಈಗ ಅವರು ಒಬ್ಬ ಒಳ್ಳೆ ಹೋರಿ ಹಿಡಿತಗಾರ. ಅವರು ಹಿಂಗೆ ಹೇಳಿದಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ? ನಮಗೆ ಖುಷಿ ಇದೆ ಅಂತ. ಅಣ್ಣ ಅವರು ಈಗ ನಮ್ಮ ಹೋರಿ ಬಗ್ಗೆ ಹೊಗಳ್ತಾರಲ್ಲ, ಅವರಿಗೂ ಸಿಗಲ್ಲ ಅಂದ್ರೆ ಅವರು ಅಭಿಮಾನಿ ಆಗಿದ್ದಾರೆ. ನಾನು ಒಂದು ಪರ್ಟಿಕ್ಯುಲರ್ ವಿಡಿಯೋ ನೋಡಿದೆ, ಅದ್ರಲ್ಲಿ ಅವ್ರು ಕೇಳ್ತಾರೆ ಯಾರೋ ಒಬ್ರು ಯಾವ ಹೋರಿ ಅಂದ್ರೆ ಇಷ್ಟ ಅಂತ. ನನಗೆ ಅರಿಶಿಣಗೆರೆ ಗೂಳಿ ಅಂತ ಅಂದ್ರೆ ಇಷ್ಟ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇದನ್ನ ಕೇಳಿದ್ದು ಪರ್ಟಿಕ್ಯುಲರ್ ಆಗಿ. ನಮಗೂ ಖುಷಿ ಇದೆ, ಯಾಕೆಂದ್ರೆ ಅಂತ ಹೋರಿ ಹಿಡಿಯೋನವನು ನಮ್ಮ ಹೋರಿಗೂ ಅಭಿಮಾನಿ ಆಗ್ತಾನೆ ಅಂದ್ರೆ ಇದು ಯಾವ ರೀತಿ ಹೆಸರು ಮಾಡಿರ್ಬೇಕು. ಹೌದೌದು. ಈಗ ಖುಷಿ ಇದೆ. ಅಣ್ಣ ಹೇಳಿದ್ದು ಒಂದ್ ಸೆಟ್ ಮಾಡಿ ಕೊಟ್ಬಿಟ್ಟಿದೆ, ಅರಿಶಿಣಗೆರೆ ಸೆಟ್ ಮಾಡಿ ಕೊಟ್ಬಿಟ್ಟಿದೆ. ಈಗ ಅವಾಗ ಇದ್ ಬರಕ್ಕಿಂತ ಮುಂಚೆ ನಮ್ಮೂರು ಯಾರಿಗೂ ಗೊತ್ತಿರಲಿಲ್ಲ. ಅಂದ್ರೆ ಇಲ್ಲಿ ಇರೋರಿಗೆ ಗೊತ್ತಿತ್ತು, ಕೆಲವರು ಅಂದ್ರೆ ಪರಿಚಯ ಗೊತ್ತಿತ್ತು. ಈಗ ಅರಿಶಿಣಗೆರೆ ಅಂದ್ರೆ ಗೂಳಿ ಅಂತಾನೆ ಹೆಸರು, ಎಲ್ಲೇ ಹೋದ್ರು ಹೊರಗಡೆ. ಈಗ ಇದ್ರದ್ದು ಬ್ರ್ಯಾಂಡ್ ಏನಿದೆ ಅವು ತಗೊಂಡ್ ಹೋಗ್ತವೆ ಅಂತ ಅನ್ಸುತ್ತಾ ಸರ್? ಈಗ ತಗೊಂಡಿರೋದ್ ತಗೋ ಹೋಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿವಿ. ಅದು ಯಾಕೆಂದ್ರೆ ನೆಲವಾಗ್ಲಲ್ಲಿ ಆ ರೀತಿ ಚೆನ್ನಾಗಿ ಹಬ್ಬ ಮಾಡೈತೆ. ನೆಲವಾಗ್ಲಲ್ಲಿ ನನ್ನ ಹತ್ರ ಇದೆ ಸರ್, ವಿಡಿಯೋ ಇದೆ. ನಾನು ನೆಲವಾಗ್ಲಿ ಕೂಡ ಬಂದಿದ್ದೆ, ಅವಾಗ ನೋಡಿದೆ. ಬಟ್ ನನಗೆ ಅವಾಗ ಅಷ್ಟು ಪರಿಚಯ ಇರಲಿಲ್ಲ, ಯಾಕೆಂದ್ರೆ ನಾನು ಇಲ್ಲಿ ಇರಲ್ಲ, ಹಂಗಾಗಿ ಅಷ್ಟು ಪರಿಚಯ ಇಲ್ಲ. ಬಟ್ ಇದು ಗೊತ್ತು, ಅದು ಗೊತ್ತಿರ್ಲಿಲ್ಲ. ನಿಮ್ ದೊಡ್ಡಪ್ಪ ಹೇಳಿದ್ಮೇಲೆ ಅದು ನನಗೆ ಗೊತ್ತಾಗಿದ್ದು. ಈಗ ಕೊಬ್ಬರಿ ಎಲ್ಲ ಇಷ್ಟು ಕಟ್ಟಿದಿರಲ್ಲ ಸರ್, ಹೆಂಗೆ ಚೇಂಜ್ ಮಾಡ್ತೀರಾ? ಈಗ ಎಷ್ಟು ಹಬ್ಬ ಆದ್ಮೇಲೆ ಒಂದು ಕೊಬ್ಬರಿ ಈ ತರ ಚೇಂಜ್ ಮಾಡ್ತೀರಾ ಅಥವಾ ಹೇಗೆ ಅಂತ? ಈ ವರ್ಷ ಮಾಡಿದೀವಿ ಅಂದ್ರೆ ಮಳೆಗಾಲಕ್ಕೆಲ್ಲ ತೆಗೆದ್ಬಿಡ್ತೀವಿ, ಎಣ್ಣೆ ತೆಗೆಸ್ಬಿಡ್ತೀವಿ. ನೆಕ್ಸ್ಟ್ ದೀಪಾವಳಿ ಬರುತ್ತಲ್ಲ, ಅವಾಗ ಒಂದ್ ವಾರ ಮುಂಚೆ ರೆಡಿ ಮಾಡ್ತೀವಿ. ಅಂದ್ರೆ ಕೊಬ್ಬರಿ ಎಲ್ಲ ನೀವೇ ತರ್ತೀರಾ ಅಥವಾ ಇಲ್ಲ ಮನೆದೇ ಏನಾದ್ರು? ಮನೆದು ಇರುತ್ತೆ, ತರ್ತೀವಿ ಹೊರಗಡೆ ತರ್ತೀರಾ. ಅಂದ್ರೆ ಇದನ್ನೆಲ್ಲ ಈಗ ಆಮೇಲೆ ಇನ್ನೊಂದು ಕೇಳೋಣ ಅನ್ಕೊಂಡೆ. ಯಾಕೆ ಈಗ ಕೆಲವೊಬ್ರು ಏನು ಅಂದ್ರೆ ಬಲೆಯಲ್ಲಿ ಇದು ಮಾಡಿರ್ತಾರೆ, ನಿಮ್ಗೆ ಯಾಕೆ ಈ ತರ ಮಾಡ್ಬೇಕು? ಇದು ಹಾಕಿದ್ರೆ ಕೊಬ್ಬರಿ ಜನಕ್ಕೆ ಕಾಣುತ್ತೆ, ಚೆನ್ನಾಗ್ ಕಾಣುತ್ತೆ. ಮೈ ಮೇಲೆ ಇಷ್ಟ ಕೊಬ್ಬರಿ ಯಾರು ಕಟ್ಟಕ್ ಆಗಲ್ಲ ಎಲ್ಲ ಎತ್ತಿಗೂ.
ಆಮೇಲೆ ಇನ್ನೊಂದು ಪ್ರಶ್ನೆ ಸರ್, ಇದಕ್ಕೆ ಈಗ ಒಂದು ಎತ್ತು ಮೀಡಿಯಂ ಇದೆ, ಈಗ ಇದನ್ನ ಯಾವ ತರ ಕನ್ಸಿಡರ್ ಮಾಡ್ತಾರೆ ಹೋರಿ ಹಬ್ಬದಲ್ಲಿ? ಈಗ ಅವಾಗಿತ್ತು ದೊಡ್ಡ ರಾಸು ಅಂತ, ಇವಾಗ ಅವೆಲ್ಲ ನೋಡಲ್ಲ, ಆಕ್ಷನ್ ಸ್ಪೀಡ್ ಅಷ್ಟೇ. ಆಕ್ಷನ್ ಸ್ಪೀಡ್ ಅಂದ್ರೆ ಈಗ ಆಕ್ಷನ್ ಅಂತ ಅಂದ್ರೆ ಈಗ ಕೆಲವೊಂದು ಎತ್ತುಗಳಿಗೆ ಪಿ ಎಲ್ಲ ಕಟ್ಟಿರ್ತಾರೆ, ಅದಕ್ಕೂ ಮತ್ತೆ ಇದಕ್ಕೂ ನಿಮ್ ಪ್ರಕಾರ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಅದು ಭಾರನ ತಲೆ ಮೇಲೆ ಹೊತ್ಕೊಂಡ್ ಹೊಡ್ತಿರುತ್ತೆ, ಇವು ಮೈ ಮೇಲೆ ಹೊತ್ಕೊಂಡ್ ಹೊಡ್ತಿರ್ತವೆ. ಅಂದ್ರೆ ಅದ್ರಲ್ಲಿ ಕೊಬ್ಬರಿ ಇರಲ್ಲ, ಇದ್ರಲ್ಲಿ ಕೊಬ್ಬರಿ ಇರುತ್ತೆ. ಈಗ ನಿಮಗೆ ಆತರ ಯಾವ್ದು ಐಡಿಯಾ ಮಾಡೋ ಅಂದ್ರೆ ಈ ಹೋರಿಗೆ ಅಂತ ಹೇಳ್ತಿಲ್ಲ ನಾನು, ಮುಂದೆ ಈಗ ಇನ್ನೊಂದು ಹೋರಿ ಇದೆ ಆತರ ಪಿ ಕಟ್ಟಬೇಕು ಅಂತ ಕರ ಇದೆ ಸರ್, ಅದೇ ಪಿ ಕಟ್ಬೇಕು, ನೋಡ್ಬೇಕು ಹೊರತ್ತ ಏನ್ ಮಾಡುತ್ತೆ ಅಂದ್ರೆ ಅದು ಆಕ್ಷನ್ ಇದೆ ಕರ, ಹೊರತ್ತ ಎಲ್ಲ ನೋಡ್ಬೇಕು. ಆಕ್ಷನ್ ಇದ್ದವಕ್ಕೆ ಪಿ ಕಟ್ಟಿದ್ರೆ ಅದೊಂಥರ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದು ಎತ್ತುಗಳು ಕಂಬಿ ಹೊಡ್ಕೊಂಡಾಗ ಪ್ರಾಬ್ಲಮ್ ಆಗುತ್ತೆ. ಈಗ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಏನು ಅಂದ್ರೆ ನಾರ್ಮಲ್ ಇರೋ ಎತ್ತುಗಳಿಗೂ ಪಿ ಇರೋ ಎತ್ತುಗಳಿಗೂ ಕೆಲವೊಬ್ರು ಹೇಳ್ತಾರೆ ಪಿ ಇರೋ ಎತ್ತುಗಳು ಬಹಳ ಬೇಗ ಹೆಸರು ಮಾಡ್ಕೋತವೆ ಅಂತ. ಅಷ್ಟೇ ಬೇಗ ಅವ್ರನ್ನ ಕೆಡವ್ಬಿಡ್ತಾರೆ. ಎಷ್ಟು ಬೇಗ ಹೆಸರು ಮಾಡ್ತೀನಿ ಅಂತ ಅಷ್ಟೇ ಬೇಗ. ಈಗ ಏನು ಅಂದ್ರೆ ಹಿಂದಿನ ಹಬ್ಬದಲ್ಲಿ ಬಹಳ ಚೆನ್ನಾಗಿ ಹೋಯ್ತು, ನೆಕ್ಸ್ಟ್ ಹಬ್ಬ ಅದನ್ನ ಏನು ಮಾಡಂಗಿಲ್ಲ, ಆತರ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಈಗಿನ ಹೋರಿ ಹಬ್ಬದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಈಗಿನ ಹೋರಿ ಹಬ್ಬ ಬರೇ ಜಿದ್ದು ಸರ್, ಜಿದ್ದು ದುಡ್ಡಿದ್ದಾರ ಹಬ್ಬ. ಈಗ ಹಿಂಗೆ ಅಂದ್ರೆ ನಿಯತ್ತಲ್ಲಿ ಹಬ್ಬ ನಡೆಯುತ್ತಿಲ್ಲ ಅಂತ ಹೇಳ್ತಿದ್ದಾರೆ. ದುಡ್ಡಿದ್ದಾರದೇ ಹಬ್ಬ. ಆಮೇಲೆ ಇನ್ನೊಂದು ಹೋರಿ ಹಬ್ಬದ ಲೆಂತ್ ಬಗ್ಗೆ ಮಾತಾಡಬೇಕು ಅಂತ ನಾನು ಪ್ರತಿಯೊಬ್ಬರ ಹತ್ರನೂ ಕೇಳ್ತಿರ್ತೀನಿ. ಈಗ ಏನು ಅಂದ್ರೆ ಕಬಡ್ಡಿ, ಖೋಖೋ ಪ್ರತಿಯೊಂದಕ್ಕೂ ಇಷ್ಟೇ ಲೆಂತ್ ಅನ್ನೋದೊಂದು ಇರುತ್ತೆ. ಈಗ ಒಂದು ಕಬಡ್ಡಿ ಆಡಬೇಕು ಅಂದ್ರೆ ಕೋರ್ಟ್ ಇಷ್ಟೇ ಇರಬೇಕು ಅನ್ನೋದಿರುತ್ತೆ. ಈಗ ಹೋರಿ ಹಬ್ಬದಲ್ಲಿ ಹೆಂಗೆ ಅಂದ್ರೆ ಒಂದೊಂದು ಟೈಮ್ ತುಂಬಾ ಇರುತ್ತೆ. ಇವು ಹೋರಿ ಮೇಲೆ ಏನಾದ್ರು ಎಫೆಕ್ಟ್ ಏನಾದ್ರು ಕೊಡುತ್ತಾ ನಿಮ್ಮ ಪ್ರಕಾರ? ಅವರು ಹೋರಿನ ಹಿಡಿಸಿದ್ರೆ ಬಹುಮಾನ ಕೊಡೋರಿಗೆ ನಮಗೆ ಅನುಕೂಲ ಆಗುತ್ತೆ ಅಂತ ಊರವ್ರು ಮಾಡ್ಕೊಂಡಿರ್ತಾರೆ, ಅವ್ರವ್ರದ್ದು ಆತರ. ಈಗ ನಿಮ್ ಪ್ರಕಾರ ಎಷ್ಟು ಇರ್ಬೇಕಾಗಿತ್ತು ನಂಗೆ ಇದುವರೆಗೂ ಅನ್ಸಿಲ್ಲ. ಎಷ್ಟು ಉದ್ದ ಇದ್ರೆ ಮಾಡ್ತಾ ಇರ್ತಲ್ಲ, ನಮ್ಗೆ ಇದುವರೆಗೂ ಅನ್ಸೇ ಇಲ್ಲ. ಇದುವರೆಗೂ ದೊಡ್ಡ ಹಬ್ಬ ಅಂದ್ರೆ ಯಾವ್ದು? ಅದೇ ಕುಂಬತ್ತೆ ಹಬ್ಬನೇ ದೊಡ್ಡ ಹಬ್ಬ, ಹಾನಗಲ್ ಕೋಟೆ ಹಬ್ಬ. ಇಷ್ಟು ವರ್ಷದಲ್ಲಿ ನಾವು ಯಾವಾಗ ನೋಡಿದ್ದಿಲ್ಲ ಅಷ್ಟು ಉದ್ದ ಅಕ್ಷಿ ಮಾಡಿದ್ದವ್ರು ಹಾನಗಲ್ ಕೋಟೆ ಹಬ್ಬದಲ್ಲಿ. ಲಾಸ್ಟ್ ಫಸ್ಟ್ ಕ್ರಾಸ್ ಇಂದ ಮುಂದ್ಗಡೆ ಒಂದು ಚಾನಲ್ ಬರುತ್ತೆ, ಅಲ್ಲಿ ತನಕನೂ ಅವ್ರು ಹೋರಿ ಹಬ್ಬದ ಇತಿಹಾಸದಲ್ಲಿ ಅಷ್ಟು ಉದ್ದ ಅಕ್ಷಿ ಮಾಡಿದ್ದಿಲ್ಲ. ಅಂತ ಅಕ್ಷಿಲಿ 2 ಟ್ರಿಪ್ ಬಿಟ್ಟಿದ್ವಿ, ಎಲ್ಲ 1 ಟ್ರಿಪ್ ಬಿಟ್ಟಿದ್ರು ಎತ್ತುಗಳನ್ನ. ಅಂದ್ರೆ ಅಲ್ಲಿ ಚೆನ್ನಾಗಿ ಮಾಡಿತ್ತು ಹಬ್ಬ. ಅಲ್ಲೇನಾದ್ರು ತಗೊಂಡ್ಬಂದು ಉಂಗುರ ಕೊಟ್ರು. ಬಂಪರ್ ಏನಲ್ಲ, ಫಸ್ಟ್ ಪ್ರೈಸ್ ಇರ್ಬೇಕು. ಈಗ ಅಂದ್ರೆ ಹೋರಿ ಹೇರ್ಬೇಕು ಅಂತ ಅಂದಾಗ ಈಗ ಇಲ್ಲಿಂದ ಎಷ್ಟು ಜನ ಹೋಗ್ತೀರಾ ಅಥವಾ ಏನು? ಇಲ್ಲಿಂದ ಆಟೋದಲ್ಲಿ ಹುಡುಗರು ಬರ್ತಾರೆ, ಆಟೋ ತುಂಬಾ ಹುಡುಗರು ಬರ್ತಾರೆ, ಆಟೋ ತುಂಬಾ ಹೋಗ್ತಾರೆ. ಆಮೇಲೆ ಅಲ್ಲೇನು ಎಲ್ಲರೂ ಬರ್ತಾರೆ, ಅಭಿಮಾನಿಗಳು ಇರ್ತಾರೆ. ಅಂದ್ರೆ ಈಗ ಹೋಗ್ಬೇಕಾದ್ರೆ ನಿಮ್ದೆಲ್ಲ ಫಸ್ಟಿಗೆ ಮಾತಾಡ್ಕೊಂತೀರಾ ಅಥವಾ ಏನಾರ ಒಂದು ಮೆಸೇಜ್ ಯಾರಿಗಾದ್ರೂ ಹಾಕ್ತೀರಾ ಅಥವಾ ಹೆಂಗೆ? ಈಗ ನಾವು ಹೇಳಿದ್ರಲ್ಲ ನೀವೇ, ಈಗ ಹೋರಿ ಬರುತ್ತೆ ಅಂದ್ರೆ ಗ್ರೂಪ್ ಅಲ್ಲಿ ನಮ್ಗಿಂತ ಮುಂಚೆ ಹಾಕೊಂಡಿರ್ತಾರೆ ಅಂತ, ಅವರೇ ಬಂದ್ಬಿಡ್ತಾರೆ, ಅಣ್ಣ ಎಷ್ಟೊತ್ತಿ ಬರ್ಬೇಕು, ನಿಮ್ಮ ಹೋರಿ ಎಷ್ಟೊತ್ತಿ ಇರ್ತೀರಾ ಅಂತ ಅವರೇ ಫೋನ್ ಮಾಡ್ತಾರೆ. ಈಗ ಕೊನೆಯದಾಗಿ ನಿಮ್ ಹೋರಿ ಅಭಿಮಾನಿಗಳಿಗೆ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಫೈನಲ್ ಆಗಿ ಅಂದ್ರೆ ಇದು ಒಂದು ವರ್ಷ ಆಯ್ತು ಆರಾಮಿಲ್ದಲೆ. ಈಗ ಸದ್ಯದರಲ್ಲೇ ಬರ್ತೀವಿ ಅಖಾಡಕ್ಕಂತೂ ಸದ್ಯದರಲ್ಲೇ ಬರ್ತೀರಾ. ಇನ್ನು ಎಷ್ಟು ದಿನ ವೆಯ್ಟ್ ಮಾಡ್ಬೋದು ಸರ್ ನಾವು ಬರಕ್ಕೆ? ಅಂದಾಜ್ ಅಂತ ಹೇಳಂಗಿಲ್ಲ, ಸದ್ಯದರಲ್ಲೇ ಬರ್ತೀವಿ. ಸದ್ಯದಲ್ಲೇ ಅಂತ ಖುಷಿ ಕೊಡ್ತೀರಾ ಅರ್ಶಿಣಗೆರೆ ಕುಳಿಯಿಂದ? ಅಂದ್ರೆ ಈಗ ಇದಾದ್ಮೇಲೆ ಈಗ 2 ಇದಾವೆ ಅಂತ ಹೇಳಿದ್ರಲ್ವಾ, ಅದನ್ನ ಯಾವ್ದಾದ್ರು ಹಾಕದ? ಅಂದ್ರೆ ಒಂದಕ್ಕೆ ತುಂಬಾ ವಯಸ್ಸಾಗಿದೆ, ಯಾಕೆಂದ್ರೆ 17 ವರ್ಷ ಈಗ ಅದಕ್ಕೆ. ಅದ್ರದ್ದು ಮನೇಲೆ ಇರ್ಲಿ ಸಾಕು, ಇಷ್ಟು ವರ್ಷ ಅದಿದ್ರ ಜಿಕ್ಕಿಂತ ಬರಕ್ಕಿಂತ ಮುಂಚೆ ಅದರಿಂದಾನೆ ಹಬ್ಬ ಶುರು ಮಾಡಿದ್ ನಾವು. ಮನೇಲೆ ಆರಾಮಾಗಿರ್ಲಿ, ಇದ್ರ ಆದ್ಮೇಲೆ ನೆಕ್ಸ್ಟ್ ಕರ ಒಂದ್ ತಂದಿದೀವಲ್ಲ, ಆ ಕರದಲ್ಲಿ ಶುರು ಮಾಡ್ತೀವಿ. ನೆಕ್ಸ್ಟ್ ವರ್ಷ ಶುರು ಮಾಡ್ಬೇಕು ಅಂತ ಇದ್ದೀರಾ? ಯಾಕೆಂದ್ರೆ ಯಾರೇ ಆದ್ರೂ ಸ್ವಲ್ಪ ಮೈ ಬಲ್ತಾಗೆ ಹಬ್ಬ ಮಾಡಕ್ಕೆ ಓಡಕ್ಕೆ ಏನೋ ಶಕ್ತಿ ಬರೋದು. ಮೈ ಬಲ್ತ್ ಮೇಲೆ ಬರ್ತೀವಿ ಎಲ್ಲ. ಅಂದ್ರೆ ನಿಮಗೆ ಈ ಹೋರಿ ಹಬ್ಬದಲ್ಲಿ ಹೋರಿ ಕಟ್ಟಬೇಕು, ಈ ತರ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಸರ್? ನಮ್ಮ ಮನೇಲಿ ನಮ್ಮ ಅಪ್ಪ ಅವರು ಹುಟ್ಟಾಗಿಂದ ಕಟ್ಕೊಂತ ಬಂದಾರೆ, ನಾವು ಮುಂದುವರಿಸ್ತಾ ಇದೀವಿ. ಹೋರಿ ಕಟ್ಕೊಂಡ್ ಬಂದಿದ್ದೀರಾ ಅಂದ್ರೆ ಈಗ ನಿಮ್ಮ ಮನೆಯಲ್ಲಿ ಈ ಅರ್ಶಿಣಗೆರೆ ಗೂಳಿನೇ ತುಂಬಾ ಹೆಸರು ಮಾಡಿರೋದು ಅಥವಾ ಇದಕ್ಕಿಂತ ಯಾವ್ದಾದ್ರು ಹಳೆ? ಇಲ್ಲ, ಹಳೆ ಅಂದ್ರೆ ಊರ ಹಬ್ಬ ಮಾಡ್ತಿದ್ರು, ಕಟ್ಟಾಕ್ತಿದ್ರು ಅಷ್ಟೇ. ಅವಾಗ ಇಷ್ಟೆಲ್ಲ ಕ್ರೇಜ್ ಇರ್ಲಿಲ್ಲ ಅವಾಗಿನ ಹಬ್ಬಗಳು. ನಾವು ಹಳೆ ಹೋರಿಲಿ ವಿಡಿಯೋನೇ ಇಲ್ಲ ಅವಾಗಿನ ಹಬ್ಬದಲ್ಲಿ ವಿಡಿಯೋ ಮಾಡೋಕೆ. ಈಗ ಅಂದ್ರೆ ಟೆಂಡರ್ ಆಗ್ಬಿಟ್ಟಿದೆ ವಿಡಿಯೋ ಮಾಡೋದು. ಹೌದೌದು, ಅದೊಂದಾಗಿದೆ ಈಗ. ಕರೆಕ್ಟ್. ಈಗ ಏನು ಇಲ್ಲ, ಈಗ ಹಬ್ಬ ಎಲ್ಲಿವರೆಗೂ ತಗೊಂಡು ಹೋಗ್ತಾ ಇರುತ್ತೆ ನಮ್ಮ ಎತ್ತು, ಅಲ್ಲಿವರೆಗೂ ತಗೊಂಡು ಹೋಗ್ಬೇಕು. ಫುಲ್ ಆರಾಮ ಆದ್ಮೇಲೆ ಬರ್ತೀವಿ, ಖಂಡಿತ ಬರ್ತೀವಿ. ಆಮೇಲೆ ಇನ್ನೊಂದು ಕೇಳೋಣ ಅನ್ಸುತ್ತೆ, ಈಗ ಎಲ್ಲಾದ್ರೂ ಹೋದ್ರೆ ಈಗ ಇದನ್ನ ಹಾಕ್ಬೇಕು ಅಂತಾರೆ, ಅದನ್ನೆಲ್ಲ ಕೊಂಬಣ್ಸ್ ಎಲ್ಲ ಹಾಕ್ತೀರಾ? ಅದಕ್ಕೆ ನಾನು ಕೇಳಿ ಕೊಂಬಣ್ಸ್ ಹಾಕಾಗಿನ ತೂತಾ ಇದಾವೆ ಇಲ್ಲಿ ಕೊಂಬಲ್ಲಿ, 2 ಕೊಂಬಲ್ಲಿ. ಅಂದ್ರೆ ಅದನ್ನ ಕಟ್ಟೆ ಕೊಂಬಣ್ಸ್ ಯಾವಾಗ ಕೊಂಬಣ್ಸ್ ಹಾಕಿ ಹಾಕ್ತೀರಾ? ಓಕೆ ಸರ್. ಇಷ್ಟೋ ತನಕ ಏನು ಮಾತಾಡಿದ್ರು ಅಥವಾ ಏನು ಕೇಳಿಸ್ಕೊಂಡ್ರು, ಇದು ಅರ್ಶಿಣಗೆರೆ
ಅರ್ಶಿಣಗೆರೆ ಗೂಳಿ ಮಾಲೀಕನ ಒಂದು ಮಾತುಗಳು ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ಹೋರಿ ಹಬ್ಬದಲ್ಲಿ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ ಈ ಜಿದ್ದು ಪದ್ದು ಎಲ್ಲ ಬೇಡ, ಹಳೆ ಹಬ್ಬ ಹೇಗೆ ನಡೆಸ್ಕೊಡ್ತಿದ್ರು ಅದನ್ನು ಇಂಪ್ರೂವ್ ಮಾಡೋಕ್ಕೆ ನೋಡಿ. ಅದರಲ್ಲಿ ಈ ಕಾಂಪಿಟೇಷನ್ ಅನ್ನೋದು ಅದನ್ನು ತಂದುಬಿಟ್ಟು ಅದನ್ನೇನೋ ಮಾಡೋದು ಬೇಡ, ಹಬ್ಬನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅಂತ ಅವರು ಹೇಳ್ತಿದ್ದಾರೆ. ಆದಷ್ಟು ಬೇಗ ಅರ್ಶಿಣಗೆರೆ ಗೂಳಿಯಿಂದ ನಿಮಗೆ ಒಂದು ಖುಷಿ ಸಿಗುತ್ತೆ, ಆದಷ್ಟು ಬೇಗ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಅಖಾಡದಲ್ಲಿ ಹೋರಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ, ಖಂಡಿತ ಬಂದೇ ಬರ್ತಾರೆ ಅಂತ ಹೇಳ್ತಿದ್ದೀನಿ. ಸಂದರ್ಶನ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕೆಂದರೆ ನಾಳೆ ನಿಮ್ಮ ಹೋರಿನೂ ಕೂಡ ಈ ಸಂದರ್ಶನದಲ್ಲಿ ಒಂದಾಗಿರ್ಬೋದು. ಹೋರಿ ಹಬ್ಬನ ಬೆಳೆಸೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಿದ್ದೀವಿ ಅಷ್ಟೇ. ಇಂಥ ಹೋರಿಗಳು ತುಂಬ ಇದ್ದಾವೆ. ಪ್ರತಿಯೊಂದು ಹೋರಿಗಳ ಬಗ್ಗೆನೂ ನಾನು ಮಾತಾಡಿಸ್ತಾ ಅದು ಅವ್ರ ಬಗ್ಗೆ ಏನು ಹೇಳ್ತಾರೆ ಎಲ್ಲದನ್ನು ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಂದು ನಿಮ್ಮ ಕೆಲಸ ಬಿಟ್ಟು ನಮಗೆ ಮಾಡಿಕೊಟ್ಟು ಡೈಲಿ ಇರುತ್ತೆ ಅಣ್ಣ. ಥ್ಯಾಂಕ್ ಯು ಸರ್.